ಪಾಯಿಂಟ್ಸ್ಗಳೇನು ಅಥವಾ ಏನಾದರೂ ಡ್ರಾಬ್ಯಾಕ್ಸ್ ಇರುತ್ತೆ ಅದನ್ನು ಇಲ್ಲೇನಾದರೂ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅಪ್ಡೇಟ್ ಆಗಿದೆ ಏನಾದರೂ ಯಾವುದಾದ್ರು ವಿಷಯಗಳು? ಇಲ್ಲ, ಕೊಲಾಬ್ರೇಷನ್ ಚೆನ್ನಾಗಿದೆ ಅಂತಲೇ ಮತ್ತೆ ಕಂಟಿನ್ಯೂ ಆಗುತ್ತೆ. ಅಂದರೆ ಬೇರೆ ಬೇರೆ ಪಾರ್ಟ್ನರ್ಸ್ ಚೇಂಜ್ ಆಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಕೊಲಾಬ್ರೇಷನ್ ಅಡ್ವಾಂಟೇಜ್ ಏನು ಗೊತ್ತಾ, ತುಂಬ ಬೇರೆ ಬೇರೆ ಥಾಟ್ಸ್ಗಳು ಜೊತೆಗೆ ಬರ್ತದೆ. ಈಗ ಕೆಲವು ಇನ್ಪುಟ್ಸ್ ನಮ್ದಿರುತ್ತೆ, ಬರೀ ಒನ್ ಸೈಡೆಡ್ ಆಗಿ ನೋಡೋಣ ಯಾವುದೇ ಒಂದು ಸಿನಿಮಾ ಇನ್ನೊಂದು ಆ್ಯಂಗಲಲ್ಲಿ. ಈಗ ಮಾಡಮ್ ಬಂದಾಗ ಮತ್ತು ಸರ್ಲಿಂದ ಅವ್ರ ಕಡೆ ಇನ್ಪುಟ್ಸು ಮತ್ತು ಅವ್ರ ಅಪ್ರೋಚ್ ಟುವರ್ಡ್ಸ್ ಸಿನಿಮಾ, ಅವ್ರ ವೇ ದೇ ಮೇಕ್ ಸಿನಿಮಾ, ಅವ್ರ ಸಿನಿಮಾ ಥಾಟ್ ಪ್ರಾಸೆಸ್ ಇದೆಯೋ ಅದು ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ನಮ್ದು ಡಿಫ್ರೆಂಟ್ ಇರುತ್ತೆ. ಸೊ ಎಲ್ಲ ಜೊತೆಗೆ ಸೇರಿದಾಗ ಬೆಟರ್ ಸಿನಿಮಾ ಮಾಡ್ಬೋದು ಅಂದರೆ. ಆಮೇಲೆ ಕೊಲಾಬ್ರೇಷನ್ಸ್ ನಮ್ಮ ಮುಂಚೆ ಒಂದ್ಸತಿ ಹೇಳಿದೆ, ಕೊಲಾಬ್ರೇಷನ್ ಇನ್ ದ ಫ್ಯೂಚರ್. ಇಫ್ ಮೋರ್ ಪೀಪಲ್ ಕೊಲಾಬ್ರೇಟ್ ವಿ ಗೆಟ್ ಬೆಟರ್ ಸಿನಿಮಾಸ್. ಸೊ ಅದಕ್ಕೋಸ್ಕರ ಮಾಡಬೇಕು. ಅಂದರೆ ಒಂದು ಪರ್ಟಿಕ್ಯುಲರ್ ಐಡಿಯಾ ಆಗಬೇಕು, ಒಂದು 2-3 ಜನ ಜೊತೆಗೆ ಅದನ್ನು ನಂಬಿ ಮಾಡ್ತೀವೋ ದಟ್ ಈಸ್ ಅವರ್ ಫಸ್ಟ್ ಟ್ರಸ್ಟ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಆಮೇಲೆ ಅವರು ದೇ ಅಪ್ರೋಚ್ ದಟ್ ಪ್ರಾಜೆಕ್ಟ್, ನಾವು ಈಗ ಅಪ್ರೋಚ್ ಮಾಡ್ತೀವಿ, ಎರಡು ಜೊತೆಗೆ ಸೇರಿ ವಾಂಟ್ ಮೇಕ್ ಇಟ್ ಬೆಟರ್ ಪ್ರಾಡಕ್ಟ್. ಕೊಲಾಬ್ರೇಷನ್ ಆಲ್ವೇಸ್ ಅಡ್ವಾಂಟೇಜ್. ಸೊ ಪ್ರೊಡಕ್ಷನಲ್ಲಿ ಹೆಂಗಿದ್ರು ಸೀನಿಯರ್ ಮಾಡ್ತಾರೆ. ಸೊ ಇವರು ನೆಕ್ಸ್ಟ್ ಸಿನಿಮಾಗಳಿಗೆ ಅಥವಾ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳಿಗೆ ನಿಮ್ಮ ಕಡೆಯಿಂದ ಏನೋ ಸಜೆಷನ್ಸ್ ಇರುತ್ತೆ ಅಥವಾ ಏನಾದರೂ ಡಿಸ್ಕಷನ್ ಮಾಡ್ತಿದ್ರ, ಹಿಂಗೆ ವರ್ಕ್ ಆಗುತ್ತೆ, ನಮ್ಗೆ ಹಿಂಗೆ ವರ್ಕ್ ಆಗುತ್ತೆ ಅಂತ ಏನಾದರೂ? ನಮ್ಮ ಇಷ್ಟು ವರ್ಷ ನಾನು ಇಂಡಸ್ಟ್ರಿಲಿದ್ದು ನಾನು ಏನು ತಿಳ್ಕೊಂಡಿದ್ದೀನಿ, ಇನ್ ಕೇಸ್ ಅವ್ರಿಗೆ ಎನಿ ಟೈಮ್ ಅವ್ರು ನಾಳೆ ಬೇರೆ ಪಿಕ್ಚರ್ ಮಾಡಿದಾಗ ಅವ್ರು ನನ್ನ ಸಜೆಷನ್ನು ಅಥವಾ ನನ್ನ ಏನಾದರೂ ಒಂದು ಫೀಡ್ಬ್ಯಾಕ್ ಕೇಳಿದ್ರೆ 100% ಹೇಳ್ತಾರೆ. ನನ್ನ ಐ ಆಮ್ ಕಮಿಂಗ್ ಫ್ರಮ್ ಅ ವೆರಿ ಸೀನಿಯರ್ ಲೆವೆಲ್ ಅನ್ನೋದಂತಲ್ಲ, ನನಗೆ ಅನಿಸುತ್ತೆ ನಾನು ಎನಿ ಟೈಮ್ ಮೇಡಮ್ ಕೇಳ್ತಾರೆ, ವಿ ಆರ್ ಆಲ್ವೇಸ್ ಫಾರ್ ಸುಪ್ರಿಯಾ. ನಮಗೆ ನಮ್ಮ ಕೊಲಾಬ್ರೇಷನ್ ಇಲ್ಲದೆ ಇದ್ರು ಸುಪ್ರಿಯಾನು ನಮ್ಮದೇ ಬ್ಯಾನರು ಅಂತ ಅಂದ್ಕೊಂಡು ನಾವು ಕೆಲಸ ಮಾಡ್ತೇವೆ. ಮೈಸೂರಲ್ಲಿ ಸಿನಿಮಾ ಸಪೋರ್ಟ್ ಹೀಗೆ 5ನೇ ತಾರೀಕು ಒಂದು ಸಿನಿಮಾ ನೋಡಿ ಮತ್ತೆ ಸಪೋರ್ಟ್ ಇದೆ. ಹೀಗೆ ನೀವು ಇಷ್ಟು ದಿನ ಮುಹೂರ್ತದಿಂದ ಇವತ್ತವರೆಗೂ ನೀವು ಹೇಗೆ ಸಪೋರ್ಟ್ ಮಾಡಿದ್ದೀರ, ಸಿನಿಮಾ ಥಿಯೇಟ್ರಲ್ಲಿ ಇರೋವರೆಗೂ ಇದೇ ಥರ ಸಪೋರ್ಟ್ ಮಾಡ್ತೀರಾ ಮತ್ತೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಸುದೀಪ್ ಸರ್ ಬರ್ತಾರೆ ಮೇಡಮ್, ಫಸ್ಟ್ ಡೇ ಏನಾರು ಫಸ್ಟ್ ಹೋಗಿ 8 ಕಾಲು ಬರ್ತಿದ್ದಾರೆ. ಸಂತೋಷ್ ಬುಕಿಂಗ್ಸ್ ಈಗ ಫಸ್ಟ್ ಡೇ ಸರ್ ಸಂತೋಷ್ ರಿಲೀಸ್ ಏನಂದರೆ ಸಂಚೇತನ ಮತ್ತು ಆ ಪಾತ್ರಗಳನ್ನ ಮಾಡುವಾಗ ಫಸ್ಟ್ ಸಿನಿಮಾ ಸ್ಕ್ರೀನ್ ಮೇಲೆ ನೀವು ಅದನ್ನ ನೋಡಲಿ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿ ಅನ್ನೋ ಒಂದು ಉದ್ದೇಶ ಅದಕ್ಕೆ ಮುಂಚೆ. ಆಮೇಲೆ ಅವ್ರಿಗೆ ನಿಮಗೂ 1000 ಕ್ವಶನ್ ಅಂತ ಕೇಳೋದು ಅಷ್ಟೇ. ಕತೆ ಸರ್ ಬಂದಿದೆ. ನಿನ್ನೆ ಒಂದು ವಿಡಿಯೋ ನೋಡಿದೆ, ಮ್ಯಾಕ್ಸ್ ಮಂಜು ಸರ್ ಒಂದು ವೇದಿಕೆಯಲ್ಲಿ ಒಂದು ಹೇಳ್ತಾರೆ, ಮ್ಯಾಂಗೋ ಪಚ್ಚ ಇದಕ್ಕೆ ರಿಲೀಸ್ ಆಗ್ತಿದೆ, ಯಾರು ತಡೆಯಂಗಿರಿ ತಡೀರಿ ಅಂತ. ಅದು ಅಡಚಣೆ ಏನಾರು ಆಗ್ತಿದೆ ಸರ್, ರಿಲೀಸ್ಗೆ ಏನಾರು ಅಡಚಣೆ ಆಗ್ತಿದೆಯಾ? ಯಾಕೆಂದರೆ ನಿನ್ನೆ ಒಂದು ಡೈಲಾಗ್ ಏನೋ ಒಂದು ಗ್ಲಿಮ್ಸ್ ನೋಡಿದೆ ನಾನು ನಿನ್ನೆ, ಅದೊಂದು ಸ್ಟೇಜ್ ಮೇಲೆ ಹೇಳಿದ್ದಾರೆ. ಯಾರು? ಮಂಜು ಅವರು ಹೇಳಿದ್ದಾರೆ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮೋಸ್ಟ್ಲಿ ಅದರಲ್ಲಿ ಒಂದು ಟೀಸರ್ ನೋಡಿದ್ರೆ ಒಂದು ಡೈಲಾಗ್ ಅದನ್ನು ಸುಮ್ಮನೆ ಈಕ್ವೇಟ್ ಮಾಡೋದು. ಟೀಸರಲ್ಲಿ ಇದನ್ನು ಹೇಳ್ತಾರಲ್ಲ, ಇದನ್ನು ಒಂದು ಡೈಲಾಗ್ ತಡೆಯೋಕ್ಕಾಗದಿದ್ದರೆ ತಡೆಯುತ್ತೆ, ಅದನ್ನು ಮೋಸ್ಟ್ಲಿ ಈಕ್ವೇಟ್ ಮಾಡ್ಕೊಂಡಾರೆ ಅಷ್ಟೇ. ಸಿನಿಮಾಗೆ ಯಾವ ಸರ್ ಎಲ್ಲ ಅವರಿಗೆ ಸ್ಟೇಜ್ ಮೇಲೆ ಹೇಳಿರೋದು ಮೇಡಮ್. ಸಿನಿಮಾ ಡೈಲಾಗ್ ಇದೆಯಲ್ವಾ, ಅದನ್ನೇ ಸಿನಿಮಾ ಮೊದಲನೇ ಚಿತ್ರ ಸುಪ್ರಿಯಾಗಿಯ ಮೊದಲನೇ ಚಿತ್ರ, ಅದು ನಮ್ಮ KRPಯ ಚಿತ್ರ, ಡಿವೈಡ್ ನಿರ್ದೇಶನಗಳು ಚರಣ್ರಾಜ್ ಮ್ಯೂಸಿಕ್. ಸೊ ಈ ಫಸ್ಟ್ ಮುಂದಿನ ನೀವೇನು ಇವತ್ತವರೆಗೂ ನಾವು ಮಾಡಿರೋ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಆಗಲಿ, ಇನ್ಸ್ಟಾಗ್ರಾಮ್ಗಳು ಸಾಂಗ್ಸು ಅದೆಲ್ಲ ನೋಡಿರ್ತೀರ. ಅದರಲ್ಲಿ ನಿಮಗೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮಗೆ ಯಾವ್ದಾದ್ರು ಕ್ವೆಶ್ಚನ್ಸ್ ಇದ್ದರೆ ವೆರಿ ಹ್ಯಾಪಿ ಟು ಆನ್ಸರ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. Any questions we are ready to take? Hello, good morning. Thank you so much for coming.
ಲೈಕ್ ಅದೊಂದು ಗ್ಯಾಂಗ್ಸ್ಟರ್ ಥರದ ಸಿನಿಮಾ ಆಗಿತ್ತು, ಇದೊಂದು ರೆಟ್ರೋ ಕೈಂಡ್ ಆಫ್ ಸಿನಿಮಾ ಆಗಿದೆ. ಸೊ ಅದನ್ನು ಸ್ಟಾಪ್ ಮಾಡಿ ಅಪ್ಪ ಕಾರಣಾಂತರದಿಂದ ಆಗಲಿಲ್ಲ. ಬಟ್ ಇದನ್ನು ಓಕೆ ಮಾಡೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆ ಅಂತ? ಇದು ತುಂಬ ಒಂದು ವಿಭಿನ್ನವಾದ ಒಂದು ಕಥೆ, ಎಸ್ಪೆಷಲಿ ಫಾರ್ ಡೆಲ್ಲಿನ ಅಂತ ನನಗೆ ಅನಿಸ್ತು. ಅದರಲ್ಲಿ ಒಳ್ಳೆಯ ಸ್ಕೋಪ್ ಇತ್ತು ಸಂಚಿತಿಗೆ ತುಂಬ ಸೂಟ್ ಆಗುವಂಥ ಒಂದು ಕ್ಯಾರೆಕ್ಟರ್. ಸೊ ಜಿಮ್ಮಿ ಹೇಗೂ ಅದು ನಡೀತಾನೆ ಇತ್ತು, ಇಟ್ ವಾಸ್ ಸ್ಟಿಲ್ ಸ್ಕ್ರಿಪ್ಟ್ ಸ್ಟೇಜಲ್ಲಿತ್ತು, ಬರೀ ಟೀಸರ್ ನಾವು ಶೂಟ್ ಮಾಡಿದ್ದು ಅಷ್ಟೇ. ದಿಸ್ ವಾಸ್ ಆಲ್ಸೋ ವೆರಿ ಗುಡ್ ಫಾರ್ ಅ ಲಾಂಚ್ ಆ್ಯಂಡ್ ಅ ವೆರಿ ಡಿಫ್ರೆಂಟ್ ಲಾಂಚ್ ಅಂತ ನನಗೆ ಅನಿಸ್ತು. ಹಾಗಾಗಿ ನಾವು ಅಧಿನಾಯಕ ಅಂದರೆ ಜನರಲ್ ಆಗಿ ಒಂದು ದೊಡ್ಡ ಮನೆತನದಿಂದ ಬರ್ತಿರುವಂಥ ಹುಡುಗ ಅಂತ ಮಾರ್ಕೆಟಲ್ಲಿ ಮಾತಾಡ್ತಿರ್ತಾರೆ. ಸೊ ಅವ್ರನ್ನ ಲಾಂಚ್ ಮಾಡಬೇಕಾದ್ರೆ ತುಂಬ ದೊಡ್ಡ ನಿರ್ದೇಶಕರನ್ನ ಹುಡುಕ್ತಾ ಇರ್ತಾರೆ. ಬಟ್ ಇವರು ಕೂಡ ನೀವು ಕಮ್ಮಿ. ಸೊ ಅದೊಂದು ರಿಸ್ಕ್ ಫ್ಯಾಕ್ಟರ್ ಅಂತ ಅನಿಸ್ತಾ, ಅಥವಾ ಏನು ನಿಮಗೆ ನಂಬಿಕೆ ಬಂದಿದೆಯೋ ಅಂತ? ಖಂಡಿತವಾಗ್ಲೂ ಇಲ್ಲ. ಎಲ್ಲ ದೊಡ್ಡ ನಿರ್ದೇಶಕರು ಒಂದು ಟೈಮಲ್ಲಿ ನೀವು ಕವರ್ ಆಗಿದ್ರಲ್ಲ, ಅವರಲ್ಲಿ ಒಂದು ಕನ್ವಿಕ್ಷನ್ ಇರಬೇಕು. ಕಥೆ ಹೇಳ್ಬೇಕಾದ್ರೆ ಅವ್ರಿಗೆ ಅದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಅವ್ರು ನರೇಟ್ ಮಾಡೋ ರೀತಿ ನಮ್ಮ ಮನಸ್ಸಿಗೆ ಏನೋ ಒಂದು ತಟ್ಟಿರ್ಬೇಕಲ್ವ, ನಾವು ಅದನ್ನು ಆಯ್ಕೆ ಮಾಡಬೇಕು ಅಂದರೆ. ಸೊ ಹೋಗಿ ಮುಂದೆ ಅವರು ತುಂಬ ದೊಡ್ಡ ನಿರ್ದೇಶಕರಾಗ್ಬೋದು. ನಮಗೆ ಭಾಳ ಖುಷಿ ಆಯಿತು. ಯಾಕಂದರೆ ಫಸ್ಟ್ಲಿ ನಮ್ಮ ಸಂಸ್ಥೆಯಿಂದ ಒಳ್ಳೆ ಟ್ಯಾಲೆಂಟ್ಸ್, ಹೊಸ ಟ್ಯಾಲೆಂಟ್ಸ್ ಕೊಡ್ತಾ ಇದ್ವಿ. ಸೊ ಹಾಗಾಗಿ ವಿವೇಕ್ ಕತೆ ಹೇಳಿದಾಗ ನಮ್ಮ 3 ಜನ ತುಂಬ ಇಷ್ಟ ಆಯಿತು. ಸಂಚಿತಿಗೆ ಇಷ್ಟ ಆಯಿತು, ಸುದೀಪ್ ಅವರಿಗೆ ಇಷ್ಟ ಆಯಿತು. ಫಸ್ಟ್ ಟೈಮ್ ಕೇಳಿದಾಗಲೇ ಎಲ್ಲರಿಗೂ ಏನೋ ಸಮಥಿಂಗ್ ನೈಸ್, ಡಿಫ್ರೆಂಟ್, ತುಂಬ ವಿವಿಧತೆ ಇದೆ ಅಂತ ಅನಿಸಿದ್ದಕ್ಕೆ ವಿ ವೆರಿ ಹ್ಯಾಪಿಲಿ ವೆಲ್ಕಮಿಂಗ್ ವಿವೇಕ್ ಟು ಅವರ್ ಟೀಮ್. ಸರ್, ಫನ್ ಅದಕ್ಕೆ ಸುದೀಪ್ ಸರ್ನ ಪ್ರೊಡ್ಯೂಸರ್ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಅಪ್ಪ ಅಂತ ಮಾತಾಡ್ತಾ ಇರ್ತಾರೆ ಅವಾಗ. ಆದರೆ ಜೂನಿಯರ್ ಕಿಚನ್ ಹ್ಯಾಂಡಲ್ ಮಾಡೋಕ್ಕೆ 3 ಜನ ಪ್ರೊಡ್ಯೂಸರ್ ಬಂದರು ಅಂತ ಮಾತು ಬರ್ತಾ ಇದೆ. ಇವಾಗ ಏನಂತ ನಾನಿಲ್ಲ, ಸುದೀಪ್ ಸರ್ನು ಐ ಡೋಂಟ್ ಥಿಂಕ್ ವೆರಿ ಈಸಿ ಟು ವರ್ಕ್ ವಿತ್. ಅಲ್ಲ, ನಾನು ಸರ್ದು ಆ ಟೈಮು ಫುಲ್ಲು ಅವಾಗಲೂ ಅವ್ರ ಜೊತೆ ಕಮ್ಯುನಿಕೇಷನಲ್ಲಿ ಇತ್ತು, ಕೋಆರ್ಡಿನೇಷನ್ ಇದೆ. ಏನು ಅವರು ಆಮೇಲೆ ಸಂಚಿಗೆ ಬಂದಾಗೂ ಅಷ್ಟೇ ಐ ಡೋಂಟ್ ಥಿಂಕ್ ಇಟ್ ಇಸ್ ಏನು 3 ಜನ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಥವಾ ಅವ್ರನ್ನ ಇದು ಮಾಡಬೇಕನ್ನೋದಲ್ಲ. 2 ಪ್ರೊಡಕ್ಷನ್ ಸಂಸ್ಥೆ ಒಂದಾಯಿತು ಅಷ್ಟೇ. ಸೊ ಸಂಚಿತ್ನ ಕಂಟ್ರೋಲ್ ಮಾಡೋಕ್ಕೆ 3 ಜನ ಬೇಕಿತ್ತು ಅಂತ ಇರೋದಲ್ಲ. ಅವ್ರ ಮನೆ ಪ್ರೊಡಕ್ಷನ್ ಸೊ ಮಾಡಿದ್ರು. KRG ಯಾವಾಗಲೂ ನಂದು ಯೋಗಿ ಇಬ್ಬರದ್ದು ಜೊತೆಗೆ ಫಸ್ಟ್ ನಾನು ಮಾಡ್ಕೊಂಡ್ಬಂದಿಲ್ಲ. ಮೇಡಮ್, ಪಾರ್ವತಮ್ಮ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ನಾವು ರಾಜ್ಕೊಟ್ಟಿದ್ವಿ ಯಾಕೆಂದರೆ ಫ್ಯಾನ್ಸ್ಗಳು ನೆನಪಾಗ್ತಿದ್ರು ಅಂತ. ಇಷ್ಟು ದಿನ ಕಿಚ್ಚಾಸಿರೋದನ್ನ ನೋಡ್ಕೊಬಂದಿದ್ರು. ಇವಾಗ ಇಬ್ಬರು ಸ್ಟಾರ್ಸ್ಗಳು ನೆನ್ಕೊಂಡಾಗಿದೆ. ನಮ್ಗೆ 2 ಹೀರೋಗಳು ಅಂತ ನಿಂತಾಗ ಇವಾಗ ಎಷ್ಟು ಭಯ ಇದೆ ಮೇಡಮ್, ಯಾಕಂದರೆ ಇಬ್ಬರು ಫ್ಯಾನ್ಸ್ಗಳು ಇರ್ತಾರೆ, ಏನಾದ್ರು ಬೈಬೇಕು ಅಂದರೆ. ನನಗೆ ಮುಂಚಿಂದಾನು ಭಯ ಇರಲ್ಲ. ಅವ್ರಿಗೆ ನನ್ನ ಕಂಡ್ರೆ ಭಯ ಇರ್ಬೋದೇನೋ ಅಂತ ನನಗೆ ಅನಿಸಿಕೆ. ಇಲ್ಲ, ಆ ಥರ ಏನಿಲ್ಲ. ನಾವು ತುಂಬ ವೆರಿ ಗುಡ್ ಫ್ರೆಂಡ್ಸ್. ತುಂಬ ವರ್ಷಗಳ ಫ್ರೆಂಡ್ಶಿಪ್ ಆದಮೇಲೆ ಮದುವೆ ಆಗಿದ್ದು ನಾವು. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಜಗಳಗಳಾಗ್ತಾ ಇರುತ್ತೆ ಸಣ್ಣ ಪುಟ್ಟದಕ್ಕೆಲ್ಲ, ಬಟ್ ಭಯ ಅನ್ನೋದು ಇಸ್ ನೆವರ್ ಎಕ್ಸಿಸ್ಟೆಡ್ ಬಿಟ್ವೀನ್ ಅಸ್. ಚೆನ್ನಾಗಿ ಕಮ್ಯುನಿಕೇಷನ್ ಇರಬೇಕು. ಭಯಕ್ಕೆ ಅಲ್ಲಿ ಒಳ್ಳೆಯಲ್ಲ. ಸಂಚಿತ್ ನಮ್ಮ ಮಗ, ಅವನಿಗೆ ಮೋಸ್ಟ್ ಭಯ ಇರ್ಬೋದು. ಮೇಡಮ್, ಮಕ್ಕಳಿಗೆ ಮನೆಯ ಮೊದಲ ಪಾಠ ಶಾಲೆ ಅಂತಾರೆ. ಸಂಚಿತ್ಗೆ ನೀವು ಕಲಿಸಿದ ಸಿನಿಮಾದ ಮೊದಲ ಪಾಠ ಯಾವುದು? ಹಂಬಲ್ ಆಗಿರಕ್ಕೆ ಹೇಳ್ಕೊಡ್ತೀವಿ. ಆಮೇಲೆ ಅವನ ಮನಸ್ಸಿಗೆ ಇಷ್ಟ ಆಗಿದ್ದನ್ನ ಅವ್ನು ಮಾಡಬೇಕು. ಆವಾಗಲೇ ನಾವು ಇನ್ನೂ ಹೆಚ್ಚಾಗಿ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನಾವು ಮಾಡೋದಲ್ವ. ನಮಗೆ ಫಸ್ಟ್ ಇಷ್ಟ ಆಗಬೇಕು. ಏನೇ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ಕಥೆ ಆಗಲಿ, ಏನೇ ಇದ್ರೂ ನಮ್ಗೆ ಒಂದು ಮನಸ್ಸಿಗೆ ಅದು ನಮಗೆ ಒಪ್ಪಿಗೆ ಆದ್ರೇ ನಾವು ಅದಕ್ಕೆ 100% ಕೊಡೋಕ್ಕಾಗುತ್ತೆ. ಸೊ ಫಾಲೋ ಯುವರ್ ಹಾರ್ಟ್. ಈಗ 4 ಜನಕ್ಕೆ 4 ಒಪಿನಿಯನ್ ಇರುತ್ತೆ ಒಂದು ಕತೆ ಬಗ್ಗೆ. ನಿಮಗದು ಇಷ್ಟ ಆಯ್ತಾ, ಅದರಲ್ಲಿ ಏನು ಇಷ್ಟ ಆಯಿತು, ನಿಮಗದು ತುಂಬ ಕನ್ವಿನ್ಸ್ ಆಗಬೇಕು. ಅದಾಯಿತು ಅಂದರೆ ಪ್ಲೀಸ್ ಕಂಟಿನ್ಯೂ ಟು ದಟ್. ನಮ್ಮ ಕಡೆಯಿಂದ ಯಾವ ಥರದ ಅಡಚಣೆಗಳು ಅಥವಾ ರೂಲ್ಸ್ ಏನೋ ರೂಲ್ಸ್ ಅಲ್ಲಿ ಡೌನ್ ಫ್ರಮ್ ಅಸ್. ಹಿ ಹ್ಯಾಸ್ ಟು ಡೂ ವಾಟ್ ಹಿ ಫೀಲ್ಸ್ ಇಸ್ ರೈಟ್. ಕೆಲವು ದಿನ ಒಂದು ವಾರದಿಂದ ನಾವು ಕೆಲವೊಂದು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ಎಲ್ಲ ಕಡೆಯೂ ಕೆಲವೊಂದು ವಾರದಿಂದ ನಾವು ಕೆಲವೊಂದು ವಿಡಿಯೋಗಳು ನೋಡ್ತಾ ಇದ್ದೀವಿ. ಸಂಚಿತ್ ಅವರು ಎಲ್ಲೂ ಕೂಡ ಎಲ್ಲ ಸುದೀಪ್ ಸರ್ ತಂದೆ ಸೀರಿಯಸ್ನೆಸ್ ಫೇಸ್ ಇರುತ್ತೆ ನಮ್ಮ ಕಡೆಯಲ್ಲಿ. ಅವ್ರ ಫೇಸ್ ಅಷ್ಟೇ. ಸುದೀಪ್ ಅವ್ರು ಸೀರಿಯಸ್ ಇಲ್ಲಮ್ಮ, ಅದು ಅವರು. ಬಟ್ ನಮ್ಮ ಹುಡುಗ ಸ್ವಲ್ಪ
ಬಟ್ ವೆರಿ ಸಾಫ್ಟ್ ಹಾರ್ಟ್. ಥ್ಯಾಂಕ್ ಯು. Hi, nice to see a lady here. ನೀವು ಒಬ್ಬರೇ ಬಂದಿತ್ತಲ್ಲ? ಓಕೆ, ಸೊ ನೈಸ್. ಅವರು ಒಂದು 2 days ಬಂದರು ಅಷ್ಟೇ ಸದ್ಯಕ್ಕೆ. ವಿ ನೀಡೆಡ್ ಸ್ವಲ್ಪ ಅವ್ರ ಗೈಡೆನ್ಸ್ ಬೇಕಿತ್ತು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಹೀಗೆ ಫುಲ್ ಫಸ್ಟ್ ಕಾಪಿ ನೋಡಾದ್ಮೇಲೆ ಅವ್ರು ಫಸ್ಟ್ ಪಿಕ್ಚರಲ್ಲಿ ಹೇಗಿದ್ರಲ್ಲ ಅದನ್ನು ಕಂಪೇರ್ ಮಾಡಿಕೊಂಡ್ರು. ಆ್ಯಂಡ್ ತುಂಬ ಕಣ್ಣಲ್ಲೆಲ್ಲ ನೀರು ತುಂಬಿದ್ರು. ಸೊ ಇಮೋಷ್ನಲ್. ಸರ್ ನನ್ನ ನೀರ್ಸಿದೆ ಚಿನ್ನ ಅಂತ ಹೇಳಿದ್ದಾರೆ. ಆ ಫಸ್ಟ್ ಡೆಬ್ಯೂಟೆಂಟ್ ಆಗಿ ಈ ಥರ ಅವನು ಆ್ಯಕ್ಟ್ ಮಾಡಿದ್ದಾನೆ ಅಂದರೆ ಇಟ್ಸ್ ಅ ಬಿಗ್ ಸರ್ಪ್ರೈಸ್. ನಮಗೂ ಅಷ್ಟೇ, ವಿ ನೆವರ್ ಎಕ್ಸ್ಪೆಕ್ಟೆಡ್ ಟು ಡೂ ಸೋ ವೆಲ್. ಬಟ್ ಅವನಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ವೆರಿ ಹ್ಯಾಪಿ. ಹೌದೌದು. ಶಿ ವಾಸ್ ಅರೌಂಡ್ ವೆನ್ ವಿ ಸ್ಟಾರ್ಟೆಡ್ ದ ಶೋ. ನಾನು ಸ್ಮಾಲ್ ಶೆಡ್ಯೂಲ್ ಮಾಡಿದ್ದೆ ಅಷ್ಟೇ. ಸ್ವಲ್ಪ ನೋಡಿದ್ದಾರೆ ಅಷ್ಟೇ. ಬಟ್ ನಾಟ್ ಟೀಸರ್ ರೆಡಿ ಆದಾಗ ನಾಟ್ ಲುಕಿಂಗ್ ಅಲ್ಲಿ ಸೇಮ್ ಕಾಣಿಸ್ತಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದು ನಿಮ್ಗೆ ಯಾವಾಗಾದ್ರೂ ಪ್ರೆಷರ್ ಅನಿಸುತ್ತಾ? ಬಿಕಾಸ್ ಆ್ಯಕ್ಟಿಂಗ್ ಲೆವೆಲ್ ಅಂತ ಬಂದರೆ ಸುದೀಪ್ ಸರ್ ಆಲ್ವೇಸ್ ಟಾಪಲ್ಲಿ ಇರ್ತಾರೆ. ಅದನ್ನು ಕೂಡ ಕಂಪೇರ್ ಮಾಡುವಂಥ ಚಾನ್ಸಸ್ ಇರುತ್ತೆ ಆಫ್ಟರ್ ಸಿನಿಮಾ ರಿಲೀಸ್. ಆದರೂ ಸಂಚಿತ್ ಅವ್ರು ಏನಾದರೂ ಹೇಳ್ತಿದ್ದಾರೆ ಈ ಥರ ಕಂಪ್ಯಾರಿಸನ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಏನಾದರೂ ಡಿಸ್ಕಷನ್ ಆಗಿಲ್ಲ ಅದ್ರ ಬಗ್ಗೆ? ಅವನ ನಿರ್ಧಾರ ತಗೊಂಡಾಗಲೇ ಅವನಿಗೆ ಗೊತ್ತು ಆಬ್ವಿಯಸ್ಲಿ ಕಂಪ್ಯಾರಿಸನ್ ಆಗೇ ಆಗುತ್ತೆ. ಬಟ್ ಅದನ್ನೆಲ್ಲ ನಾವು ತಲೆಗೆ ತಗೋಬಾರ್ದು ಅಂತ ಹೇಳಿದ್ರು. ಬಿಕಾಸ್ ಅವನದೇ ಆದ ಒಂದು ಇಂಡಿವಿಜುವಾಲಿಟಿ ಇದೆ, ಅವನದೇ ಆದ ಟ್ಯಾಲೆಂಟ್ ಇದೆ. ಅವನ ಯಾವ ರೀತಿ ಅದನ್ನು ಟ್ಯಾಲೆಂಟ್ನ ನರ್ಚರ್ ಮಾಡ್ಕೊಂಡು ಹೋಗ್ತಾನೆ ಅಂತ ನಾವು ನೋಡಬೇಕು. ಕಂಪ್ಯಾರಿಸನ್ ನಾವು ಮಾಡ್ಬೋದು. ಬಟ್ ಅಫ್ಕೋರ್ಸ್ ಸಹಜ, ಎಲ್ಲರೂ ಇಷ್ಟು ವರ್ಷ ಸುದೀಪ್ ಅವ್ರಿಗೆ ನೋಡ್ಕೊಂಡ್ಬಂದಿದ್ದಾರೆ, ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್ ಅವನದೇ ಆದ ಒಂದು ಇಂಡಿವಿಜುವಾಲಿಟಿ ಅವ್ನು ಕ್ರಿಯೇಟ್ ಮಾಡ್ತಾನೆ. ಅದು ಪಕ್ಷದಲ್ಲೇ ಕ್ರಿಯೇಟ್ ಮಾಡಿದ್ದಾನೆ. ಅಫ್ಕೋರ್ಸ್ ಸ್ವಲ್ಪ ರಿಸೆಂಬ್ಲೆನ್ಸು, ಸ್ವಲ್ಪ ಮ್ಯಾನರಿಸಮ್ಸ್ ಎಲ್ಲ ಇದ್ದೇ ಇದೆ. ಅದು ಏನು ಮಾಡೋಕ್ಕಾಗಲ್ಲ, ಜೀನ್ಸಲ್ಲಿ ಬಂದಿರೋದು. ಬಟ್ he will stand apart, he will stand out as an actor of his own. ಓಕೆ, ನೋಡೋದಕ್ಕೆ ಅಂದರೆ ಮಾಸ್ ಇಮೇಜ್ ಥರ ಕಾಣ್ತಾರೆ. ಬಟ್ ನೀವೇನಾದ್ರು ಅನಿಸುತ್ತಾ ಅವನಿಗೆ ಐ ಥಿಂಕ್ ಒಂದು ಲವ್ ಸ್ಟೋರಿನ ಅಥವಾ ಫ್ಯಾಮಿಲಿ ಎಂಟರ್ಟೈನರ್ ಇದು ಚೆನ್ನಾಗಿ ಸೂಟ್ ಆಗ್ತಾನೆ, ಆ ಥರದ ಸಿನಿಮಾಗಳನ್ನು ಮಾಡ್ಬೋದು ಅಂತ ಏನಾದರೂ ಅನಿಸ್ತಾ ನಿಮಗೆ? ಹೇಳಿದ್ರ? ನಾವು ಅನ್ಕೋತಾನೆ ಇರ್ತೀವಿ ಈ ಥರನೂ ಸೂಟ್ ಆಗ್ತಾನೆ, ಅದಕ್ಕೂ ಸೂಟ್ ಆಗ್ತಾನೆ. ಈಸ್ ವರ್ಸಟೈಲ್, ಹಿಸ್ ಫೇಸ್ ಸ್ಟ್ರಕ್ಚರ್ಸ್ ಆಲ್ಸೋ ಲೈಕ್ ದಟ್. ಆ್ಯಂಡ್ ವಿ ಕ್ಯಾನ್ ಡೂ ಡಿಫ್ರೆಂಟ್ ರೋಲ್ಸ್ ಅಲ್ವಾ. ನೆಕ್ಸ್ಟ್ ಇನ್ನು ಈಗ ಒಂದೇ ಫಿಲ್ಮ್ ಅಲ್ವಲ್ಲ, ನೆಕ್ಸ್ಟ್ ಮಾಡಿ ಬೇರೆ ಬೇರೆ ಥರ ರೋಲ್ಸ್ ಮಾಡೋಣ ನಾವು. ಒಂದು ಮೇನ್ ಸ್ಟ್ರೀಮ್ ಸಿನಿಮಾ ಬರ್ತಿದೆ, ತುಂಬ ಆಡಿಯನ್ಸಲ್ಲಿ ಎಕ್ಸೈಟ್ಮೆಂಟ್ ಇದೆ. ಬಟ್ ಈ ಸಿನಿಮಾದ ಡ್ಯೂರೇಷನ್ ಎಲ್ಲರೂ ಮಾತಾಡ್ತಿದ್ದಾರೆ 1 hour 40 minutes ಒಳಗಡೆ ಇದೆ ಸಿನಿಮಾದ ಡ್ಯೂರೇಷನ್ ಅಂತ. ಅಂದರೆ ಸಿನಿಮಾದ ನರೇಷನ್ ಕಥೆ ಡಿಸ್ಕಷನ್ ಆಗೋ ಟೈಮಲ್ಲೇ ಇದು ಫಿಕ್ಸ್ ಆಗಿದ್ದ ಅಥವಾ ಏನಕ್ಕೆ? ಅಂದರೆ 2 hours ತಗೊಳ್ಬೋದು? ಇಲ್ಲ, 2 hours there is no fixed mandate ಏನಿಲ್ಲ. ಮ್ಯಾಂಡೇಟ್ ಏನಿಲ್ಲ, ಇಷ್ಟಿದ್ರೆ ಮಾತ್ರ ಫೀಚರ್ ಫಿಲ್ಮ್ ಕನ್ಸಿಡರ್ ಮಾಡ್ತಾರೆ ಅಂತ. ಈ ಕಥೆ ಹೇಳೋಕ್ಕೆ ನಮಗೆ 1 hour 35 minutes, ಕರೆಕ್ಟಾಗಿ 95 minutes 15 seconds ಇದೆ ಸಿನಿಮಾ. ಸೊ ನಮಗೆ ಆ ಸಿನಿಮಾಗೆ ಅಷ್ಟೇ ಬೇಕಿದ್ದು ಅನ್ನೋದನ್ನ ಅನಿಸುತ್ತೆ. ಸೊ ಅಷ್ಟೇ ಇರೋದು. ಕತೆ ಹೇಳಿದಾಗಲೂ ಐ ಥಿಂಕ್ ಅವತ್ತಿನ ದಿನವೂ ಐ ಡೋಂಟ್ ಥಿಂಕ್ ಇಟ್ ವಾಸ್ ಅ ಲಾಂಗ್ ಆನ್ ಸ್ಕ್ರಿಪ್ಟ್ ಆಲ್ಸೋ ಇಟ್ ವಾಸ್ ನಾಟ್ ಅ ವೆರಿ ಲಾಂಗ್ ಫಿಲ್ಮ್. ಸ್ವಲ್ಪ ವೆರಿ ಶಾರ್ಟ್ ಫಿಲ್ಮ್, ಇನ್ನೂ ಕ್ವಿಕ್ ಆಯಿತು. ಎಡಿಟ್ ಆದಮೇಲೆ ಕ್ವಿಕ್ಕರ್ ಆಯಿತು. ಸೊ ಅದು ಎಡಿಟ್ ಪಾರ್ಟ್ ಸ್ಕ್ರಿಪ್ಟಲ್ಲಿ ನೀವು ಏನು ಒಂದು ಗೇಜ್ ಮಾಡಿರ್ತೀರಲ್ಲ ಅಂತೆಲ್ಲ ಎಡಿಟಲ್ಲಿ ಒಂಚೂರು ಹಂಗೆ ಚೇಂಜ್ ಮಾಡಿಸ್ಕೋಬೋದು. ಎಡಿಟಲ್ಲಿ ಒಂಚೂರು ಚೇಂಜ್. ಬಟ್ ಸಿನಿಮಾ ನಿಮ್ಗೆ ಎಲ್ಲೂ ಆ ಸಿನಿಮಾಗೆ ಏನು ಹೇಳಬೇಕು ಎಲ್ಲೂ ಮಿಸ್ ಆಗ್ತಾನೆ, ಯಾವ ಎಮೋಷನ್ ಮಿಸ್ ಆಗ್ತಾನೆ. ಬಟ್ ದಿ ಸ್ಟೋರಿ ಟೆಲಿಂಗ್ ಪ್ರಾಸೆಸ್, ಈ ಸಿನಿಮಾದ ಸ್ಟೋರಿ ಟೆಲಿಂಗ್ ಇಸ್ ವೆರಿ ಫಾಸ್ಟ್. ಸಿಕ್ಕಾಪಟ್ಟೆ ಫಾಸ್ಟ್. ಒಂದು
ಸ್ವಲ್ಪ ಒಂಚೂರು ನೀವು ಗಮನ ತಗೊಂಡ್ರು ಒಂದು ಪಾಯಿಂಟ್ ಹೋಗ್ತಾನೆ ಸಟಲ್ ಪಾಯಿಂಟ್ಸ್ ತುಂಬ ಇದೆ ಸರ್. ಎಕ್ಸಾಕ್ಟ್ ಆಗಿ ಅಂದ್ರೆ ಸಿನಿಮಾ ಯಾವ ಜೋನರ್ ಸಿನಿಮಾ ಆಗಿರುತ್ತೆ ಅಥವಾ ಕ್ರೈಮ್ ಏನು ಡ್ರಾಮಾ. ಇಟ್ಸ್ ಅ ಕ್ರೈಮ್ ಡ್ರಾಮಾ. ಪೊಲಿಟಿಕಲ್ ಅದ್ರ ಬಗ್ಗೆ ಸಿ ಕ್ರೈಮ್ ಡ್ರಾಮಾ ಅಂದ್ರೆ ಇದೆ, ದರ್ ಇಸ್ ಅ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಬಟ್ ನಾಟ್ ಅ ಪೊಲಿಟಿಕಲ್ ಬೇಸ್ ಸಿನಿಮಾ. ಕ್ಯಾರೆಕ್ಟರ್ ಪೊಲಿಟಿಕಲ್ ಕ್ಯಾರೆಕ್ಟರ್ ಇರ್ತದೆ ಅಷ್ಟೇ. ಅದೇ ಸ್ಟೋರಿ ಇದೆ. 2007ರಿಂದ 2010 ನೋಡ್ತಾ ಹೋದಾಗ ಅಲ್ಲಿಗೆ ಏನಾದ್ರು ಕನೆಕ್ಟ್ ಆಗಿದೆಯಾ, ಇದು ಡೈರೆಕ್ಟ್ಗೆ ರೇಟಿಗೆ ಕೇಳಬೇಕಾಗಿದ್ದ ಕ್ವಶನ್. ಆದರೆ ಅವ್ರು ಬಂದಿದ್ದ ಕಾರಣ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಅಲ್ಲಿಗೆ ಏನಾದ್ರು ಕನೆಕ್ಟ್ ಆಗಿದೆ, ಅದನ್ನು ಕೇಳಿದಾಗ ನೀವೇನಾದ್ರು ರಿಸರ್ಚ್ ಮಾಡಿದ್ರೆ ತಪ್ಪ ಸರಿಗಳನ್ನ ಹುಡುಕಿದ್ರೆ ಇನ್ಸ್ಪೈರ್ಡ್ ಇದ್ದಂಗೆ ಇನ್ಸ್ಪಿರೇಷನ್ ಆ ಬ್ಯಾಕ್ ಡ್ರಾಪ್ ಅಷ್ಟೇ. ಮೋರ್ ಆಫ್ ಕ್ರೈಮ್ ಫ್ಯಾಮಿಲಿ ಡ್ರಾಮಾ, ತುಂಬ ಫ್ಯಾಮಿಲಿ ಎಮೋಷನ್ಸ್ ಇದೆ. ಬಚ್ಚ ಕ್ಯಾರೆಕ್ಟರ್, ಬಚ್ಚನ್ ಫ್ಯಾಮಿಲಿ ಅವನು ನೀವು ಟ್ರೈಲರ್ ನೋಡೋದು ತಾಯಿ ನಮ್ಮ ಹುಡುಗಿ ಮತ್ತು ತಮ್ಮ ಆ ಒಂದು ಅವ್ರವ್ರಿಗೆ ಏನೇನಾಗುತ್ತೆ ಒಂದು ಜರ್ನಿಲಿ ಆ ಬ್ಯಾಕ್ ಡ್ರಾಪ್ ಗಾಂಜಾ ಏನು ಸಿಗುತ್ತೆ ಆ ಒಂದು ಬ್ಯಾಕ್ ಡ್ರಾಪಲ್ಲಿ ಏನೇನಾಗುತ್ತೆ. ಸೊ ಇಟ್ ಇಸ್ ಓನ್ಲಿ ದ ಬ್ಯಾಕ್ ಡ್ರಾಪ್. ದ ಗ್ರೀನ್ ಅಥವಾ ಗಾಂಜಾ ಮಾಫಿಯಾ ಏನಂತಾರೆ ಇಟ್ಸ್ ಇನ್ ದ ಬ್ಯಾಕ್ ಡ್ರಾಪ್ ಅಷ್ಟೇ. ಬಟ್ ಮೇನ್ ಓನ್ ಜರ್ನಿ, ಪಿಕ್ಚರ್ ಓನ್ ಜರ್ನಿ, ಅವ್ನ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಜರ್ನಿನೇ ಸಿನಿಮಾ. ಯಾಕಂದರೆ ಆ ಬಾರಿ ಸುದ್ದಿ ಆಗಿತ್ತು. ಯಾಕಂದರೆ ಡೈಲಾಗಲ್ಲಿ ಒಬ್ಬ ರಾಜನಿಗೆ ಸೈನಿಕ ವಾಪಸ್ ತಗೊಂಡು ಹೋಗಿದೆ ಮತ್ತು ದಿಗ್ಗಜರ ಹೆಸರು ಕೇಳಿಬಂತು ಆ ಟೈಮಲ್ಲಿ. ನಿಮ್ಮ ಸೀನ್ಗಳಲ್ಲಿ ಒಂದಷ್ಟು ಕಡೆ ಕೂಡ ಅದು ಕಾಣುತ್ತೆ. ರಾಜಕೀಯ ವ್ಯಕ್ತಿ ಕೈ ಬೀಸೋದು, ಅವನ ವಿರುದ್ಧ ನಿಂತ್ಕೋತಾ ಇದ್ದಾರೆ ನಮ್ಮ ಪಂಚ ಅನ್ನೋದಲ್ಲ, ಅದಾಗಿತ್ತು ಸತ್ಯ. ಅದಾಗಿತ್ತು. ಒಬ್ಬ ಅವ್ರ ಜೊತೆಲೆ ಗ್ಯಾಂಗಲ್ಲಿದ್ದವರು ಹೋಗಿ ಅವರಿಗೆ ಉಲ್ಟಾ ನಿಂತು ಆ ಕೇಸ್ನ ಹೊರಗೆ ತಂದಿದ್ದು. ಅದು ರಿಯಾಲಿಟಿ. ಅದೇ ಏನಾರು ಆಗ್ತಿದೆಯಾ ಅಂತ ನನಗೆ ಅದೇ ಹೇಳೋದು. ಕೆಲವು ಘಟನೆಗಳು ಈ ಸಿನಿಮಾದಲ್ಲಿ ಯಾವ ಪಾತ್ರನೂ ಆ ಥರ ಒಬ್ಬರು ಪಾತ್ರದ ಆಧಾರ ತಗೊಂಡು ಅಥವಾ ಲೈಫಲ್ಲಿ ಯಾರೊಬ್ಬರು ಇದ್ರು ಅದು ತೊಗೊಂಡು ಮಾಡಿ ಕೆಲವು ಘಟನೆಗಳು ರಿಯಲ್ ಅಷ್ಟೇ. ಸರ್, ಈಗ ಗ್ಯಾಂಗ್ಸ್ಟರ್ ಡ್ರಾಮಾಸ್ ಎಲ್ಲ ಈಗ ರೀಸೆಂಟ್ ಟೈಮ್ಸಲ್ಲಿ ತುಂಬ ಕಾಮನ್ ಆಗಿದೆ. ಸೊ ಮ್ಯಾಂಗೋ ಪಚ್ಚ ಮತ್ತು ಅದಕ್ಕೂ ಗ್ಯಾಂಗ್ಸ್ಟರ್ ಡ್ರಾಪ್ಸ್ಗೂ ಎಷ್ಟು ನಮ್ದು ಗ್ಯಾಂಗ್ಸ್ಟರ್ ಕ್ರೈಮು ಎಲ್ಲ ಬರೀ ಗ್ಯಾಂಗ್ಸ್ಟರ್ಸ್ ಮಾಡಬಹುದು. ಗ್ಯಾಂಗ್ಸ್ಟರ್ ಅಲ್ಲ ಇದು, ನಾವು ಗ್ಯಾಂಗ್ಸ್ಟರ್ ಇಟ್ಸ್ ಕ್ರೈಮ್ ಡ್ರಾಮಾ ಅಂದಾಗ ಸಿ ಮಾಡೋ ಒಂದು ಕ್ರೈಮ್ ಅಲ್ಲ, ನೀವು ಮಾಡೋ ಒಂದು ಇಲ್ಲಿಗಲ್ ಆಕ್ಟಿವಿಟಿನೂ ಕ್ರೈಮ್ ಅಲ್ಲ. ಸೊ ಒನ್ ಇಲ್ಲಿಗಲ್ ಆಕ್ಟಿವಿಟಿ ಮೇಡಮ್ ಸರ್ನ ಈ ಸಿನಿಮಾದಲ್ಲಿ ನೋಡ್ಬೋದಾ? ಸುದೀಪ್ ಸರ್ನ ನೋಡ್ಬೋದು, ಅವ್ರ ಹೆಸರಿದೆ. ಪಾತ್ರದಲ್ಲಿ ನಾವು ನೋಡ್ಬೋದು, ಆ್ಯಕ್ಟ್ ಮಾಡಿದ್ದಾರೆ. ನೀವು ಕಾದು ನೋಡ್ಬೇಕಷ್ಟ. ನಾನು ಏನು ಹೇಳಕ್ಕಾಗಲ್ಲ ಈಗ. ಅಂದ್ರೆ ಅವ್ರು ಇದ್ದಾರೆ ಬಟ್ ಇಲ್ಲ. ಏನೋ ಒಂದು ಸರ್ಪ್ರೈಸ್ ಇದೆ. ಥ್ಯಾಂಕ್ ಯು. ನಿರ್ಮಾಪಕಿಯಾಗಿ ನಾನು ಸಜೆಸ್ಟ್ ಮಾಡಿದೆ ಅಷ್ಟೇ. ಶರತ್ ರಾಜ್ ಅವ್ರನ್ನ ಕರೆದು ಆಡಿಷನ್ ಮಾಡಿ ತುಂಬ ಇಷ್ಟಪಟ್ಟು ಇದು ಹಾಡೋದು. ಅಷ್ಟಿಷ್ಟ ಆಗಿ ಇನ್ನೊಂದು ಹಾಡು ಕೊಟ್ಟರು, ಇನ್ನೊಂದು ಹಾಡು ಕೊಟ್ಟರು. ಸೊ ಒಟ್ಟಾರೆ 3 ಇದೆ. ಬಟ್ ಅದು ಫೈನಲ್ ಅಲ್ಲಿ ಬಂದು ಸದ್ಯಕ್ಕೆ ಓನ್ಲಿ 1 ಸಾಂಗ್ ರಿಲೀಸ್. ಒಂದು ಸಣ್ಣ ಕಾಂಪೋಸಿಷನ್ ಕೂಡ ಮಾಡಿದ್ದಾಳೆ ಕ್ರೆಡಿಟ್ ಟೈಟಲ್ಸ್ ಅಲ್ಲಿ. ಸ್ಮಾಲ್ ಆಗಿ ಏನೋ ಅವಳದೊಂದು ಶಿ ಡಿಸ್ಕಸ್ ವಿತ್ ಚರಣ್ ಆಫ್ ಕೋರ್ಸ್. Charan sir was so sweet. He said, please put it on the credits side. He loved it too. We're happy. ರವಿ ಸರ್ ಇನ್ಫ್ಲುಯೆನ್ಸ್ ತುಂಬ ಇದೆ. ಈಸ್ ಇನ್ಸ್ಪೈರ್ಡ್ ಅಸ್ ಟು ವರ್ಕ್ ಕಪಲ್ ಆಫ್ ಸೀನ್ಸ್. ಸಿನಿಮಾದಲ್ಲಿ ಆ ಕ್ರೈಮ್ ಸ್ಟಾರ್ ಬಾರ್ ಅಂಡ್ ರೆಸ್ಟೋರೆಂಟ್ ನೀವು ಆ ಪ್ರೊಮೋ ನೋಡಿದರೆ ಟೇಬಲ್ಗಳೆಲ್ಲ ಅವ್ರ ಸಿನಿಮಾ ಹೆಸರುಗಳಿದೆ. ಪ್ರಳಯ ಅಂತ ಅನ್ನೋದು ಸ್ವಲ್ಪ ಪ್ರೊಮೋದಲ್ಲೇ ತೋರಿಸಿದ್ರು. ಸೊ ಅವ್ರ ಇನ್ಸ್ಪಿರೇಷನಲ್ಲಿ ಅಥವಾ ಅವ್ರು ಆ ಸಿನಿಮಾದಲ್ಲಿ ಆ ಥರ ಇನ್ಸ್ಪೈರ್ ಆಗಿರೋದು. ಬಟ್ ಅವ್ರೇನು ಸಿನಿಮಾದಲ್ಲಿಲ್ಲ, ಅವ್ರ ಇನ್ಸ್ಪಿರೇಷನ್ ತುಂಬ ಇದೆ. ನಿಮ್ಗೆ ಆ್ಯಕ್ಚುಲಿ ಯಾವುದೋ ಒಂದು ಊರಲ್ಲಿ ಇತ್ತು ಕ್ರೇಜಿ ಸ್ಟಾರ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಬಂದಿತ್ತು. ಅದನ್ನು ಎಲ್ಲೋ ವಿವೇಕ್ ಅವ್ರು ನೋಡಿ ಅದನ್ನು ಸಿನಿಮಾಗೆ ಯೂಸ್. ಬಹಳ ಬ್ಯೂಟಿಫುಲ್ ಆಗಿದೆ. ಫಿಲ್ಮ್ ಹೆಸರಿದೆ, ಫುಲ್ ಪೋಸ್ಟರ್ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಎಲ್ಲ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಕ್ಕ ಕಥೆ
ಸಂಚಿತ್ಗೆ ನಾವು ಹೇಳಿದ್ವಿ ವಿವೇಕ್ ಬಂದು ಕತೆ ಹೇಳಾದ್ಮೇಲೆ ಸಂಚಿತ್ ಒಂದು ಸಿನಿಮಾ ಮಾಡೋಣ ಅನ್ನಿಸ್ತು. ಯಾಕಂದರೆ ನನಗೆ ಅವರು ತುಂಬ ಸ್ಟ್ಯಾಂಡರ್ಡ್ ಆಗೋರು ಒಂದಿಷ್ಟು ಜನ ನೋಡಿದ್ರು. ಸೊ ಮಾಡಬೇಕು ಅನ್ನೋದು ಯಾವಾಗಲೂ ಓದಿತ್ತು. ಈ ಕತೆ ಅವ್ರಿಗೂ ಇಷ್ಟ ಆದಾಗ ಮಾಡೋಣ. ಅವು ಏನು ಕೇಳಲ್ಲ. ಐ ಥಿಂಕ್ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಗೋ ಟು ದಮ್ ಆಗಿ ಸಿನಿಮಾ ನಮ್ಮ ಸಿನಿಮಾ ಮಾಡ್ಕೊಂಡಿದ್ವಿ. ಇಟ್ ಶೋ ಹ್ಯಾಪನ್ ಬ್ಯಾಕ್ ಟು ಬ್ಯಾಕ್ ಆಯಿತು ಅಷ್ಟೇ. ಅದೊಂದು ಏನೋ ಪಿಕ್ಚರ್ಗೆ ಏನು ಬೇಕು ಅಂತ ಕೊಟ್ಟಿದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ಆ ಸಿನಿಮಾಗೆ ಏನು ಬೇಕು, ಆ ಕತೆಗೆ ಏನು ಬೇಕು ಅಂತ ಮಾಡಿದ್ವಿ. ಕತೆನ ಪ್ರಮುಖ ಪಾತ್ರ. ಸೊ ಆ ಸಿನಿಮಾ ಕತೆ ಸಂಚಿತ್ ಇಷ್ಟ ಆಗಿದ್ದಾಗಲೇ ನಾವು ಮಾಡಿದ್ವಿ. ಈ ಪ್ಲೇ ಮಾಡೋದು ವೆರಿ ಕಾಮನ್ ಲೋವರ್ ಮಿಡಲ್ ಕ್ಲಾಸ್ ಸ್ಕೂಲ್ದಲ್ಲೇ ಪ್ಲೇ ಮಾಡಿದ್ವಿ. ಸೊ ಆ ಸಿನಿಮಾ ನಾವು ತುಂಬ ಖರ್ಚೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ನೀವು ಗ್ರ್ಯಾಂಡ್ನೆಸ್ ಆಫ್ ಈ ಲೊಕೇಶನ್ ಅಥವಾ ಅದಿಲ್ಲದೆ ಇರ್ಬೋದು. ಅವ್ರದ್ದು ವರ್ಲ್ಡ್ ಏನಿದೆ ಅದು ಸೆಟಪ್ ಮಾಡೋದು ಖರ್ಚಾಗುತ್ತೆ. ಬಟ್ ಆ ಸಿನಿಮಾಗೆ ಏನು ಬೇಕು 100% ಖರ್ಚು ಮಾಡೋದು. ಎಲ್ಲೂ ಒಂದು ಕಡೆ ಸುಪ್ರಿಯಾನಿಂದ ಆಗಲಿ ಹಾಗೂ KRJ ಆಗಲಿ ಅದನ್ನು ಕಾಸ್ಟ್ ಕಟ್ ಔಟ್ ಮಾಡೋಣ ಏನು ಸಿನಿಮಾಗೆ ಏನು ಬೇಕು ಅದು ಮಾಡೋಣ. ಯಾವುದೇ ಇವೆಂಟ್ ಅಂತೂ ರೀಸೆಂಟಾಗಿ ಚಂದನ್ ಅವ್ರ ಸಿನಿಮಾಗೂ ಈ ಥರ ಎಡಿಟ್ ಮಾಡಿಸು ಅಂತ ಹೇಳಿ ಆ ಸಿನಿಮಾನ ಬೆಟರ್ ಮಾಡಿಸ್ಕೊಟ್ರು ಅಂತ ಹೇಳ್ತಾರೆ ಚಂದನ್ ಅವರು. ಸೊ ಹೊರಗಿನ ಅದರ ಸ್ನೇಹಿತರ ಸಿನಿಮಾಗೆ ಅಷ್ಟು ಕೇರ್ ತಗೊಳ್ಳೋರು ತಮ್ಮ ಮನೆ ಹುಡುಗನ ಸಿನಿಮಾಗೆ ತುಂಬಾ ಕೇರ್ ತೊಗೊಂಡಿರ್ತಾರೆ. ಸೊ ನೀವು ಮತ್ತು ಸುದೀಪ್ ಸರ್ ಅಂದರೆ ನೀವು ಪ್ರೊಡ್ಯೂಸರ್ ಆಗಿರೋದ್ರಿಂದ ಡಿಸ್ಕಷನ್ಸ್ ಏನು ನಡೀತಿತ್ತು ಅಥವಾ ಏನಾದರೂ ಸಜೆಷನ್ ಹೇಳ್ತಿದ್ರ ಅವ್ರ ಕಡೆಯಿಂದ ಸಂಚಿತ್ ಆಗಿರ್ಬೋದು ನಿಮ್ಗಾಗಿರ್ಬೋದು? ಎಷ್ಟಿದೆ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ ಕಾಂಟ್ರಿಬ್ಯೂಷನ್? ತುಂಬ ಹೆಚ್ಚಿಗಿದೆ ಅವ್ರ ಕಾಂಟ್ರಿಬ್ಯೂಷನ್. ಪ್ರತಿಯೊಂದು ಸ್ಕೆಡ್ಯೂಲ್ ಮುಗಿಸಾದ ತಕ್ಷಣ ನಾವೆಲ್ಲರೂ ಬರೋರು ಅವ್ರಿಗೆ. ಯಾಕಂದರೆ ಎಲ್ಲರೂ ಅವ್ರದ್ದು ಒಂದು ಓಕೆಗೆ ಕಾಯ್ತಾ ಇರ್ತಿದ್ರು. ಸರಿ ನಾವೆಲ್ಲ ಮಾಡಿದ್ದೀವಿ, ನಮಗೆ ಸಂತೃಪ್ತಿ ಆಯಿತು. ಬಟ್ ಅವ್ರು ಏನಂತಾರೆ ನೋಡೋಣ. ಯಾಕಂದರೆ ಗೊತ್ತು ಅವ್ರು ಏನೋ ಒಂದು ಸಣ್ಣ ಟ್ವಿಸ್ಟ್ ಆಗಲಿ ಒಂದು ಸಣ್ಣ ಚೇಂಜ್ ಮಾಡ್ತಾರೆ. ಆ್ಯಂಡ್ ನಮಗೆ ಯಾರಿಗೂ ಅದು ಹೊಡೆದಿರಲ್ಲ, ಹಿಂಗೂ ಮಾಡ್ಬೋದು. ಸೊ ಹಿ ಗಿವ್ ಅಸ್ ಡಿಫ್ರೆಂಟ್ ವೇಸ್ ಆಫ್ ಲುಕಿಂಗ್ ಅಟ್ ದಟ್ ಸೀನ್. ಸೊ ವೆರಿ ಇಂಟ್ರೆಸ್ಟಿಂಗ್ ಡಿಸ್ಕಷನ್ಸ್. ಅದರಲ್ಲಿ ವಿವೇಕ್ ಆಲ್ಸೋ ಹ್ಯಾಸ್ ಲರ್ನ್ಡ್ ಅ ಲಾಟ್. ಐ ಶುಡ್ ಸೇ ನಾವಲ್ಲದೆ ವಿವೇಕ್ ಯಾವಾಗಲೂ ನನಗೆ 2-3 ಸತಿ ಮೆಸೇಜ್ ಮಾಡಿದ್ದಾರೆ, ಮ್ಯಾಮ್ ಸಚ್ ಅ ಗುಡ್ ಆಪರ್ಚುನಿಟಿ, ನನಗೆ ಎಷ್ಟು ಕಲಿಬೋದು ಈ ಮನುಷ್ಯನಂತ ಅಂತ. ಸೊ ನಮ್ಮ ಮನೇಲಿ ಇರೋದಕ್ಕೆ ನಮ್ಗೆ ಅನುಕೂಲ ಆಯಿತು. ಎಲ್ಲದಕ್ಕೂ ಒಳಗ್ತಾ ಇದೆ ಅಂತ ತುಂಬ ಒಳ್ಳೆ ಇನ್ಪುಟ್ಸ್ ಕೊಟ್ಟಿದ್ದಾರೆ. ತುಂಬ ಸಕ್ಕದಾಗಿ ಬಂದಿದೆ. ಸೊ ಅದರಲ್ಲಿ ಅವ್ರದ್ದೊಂದು ದೊಡ್ಡ ಕೈ ಇದೆ. ಸುದೀಪ್ ಸರ್ 2 ದಿನ ಸೆಟ್ಟಿಗೆ ಬಂದಿದ್ರು ಅಂತ ಹೇಳಿ ಅವತ್ತು ಸಂಚಿತ್ ಅವ್ರ ಸೀನ್ ಇದ್ದೇ ಇರುತ್ತೆ. ಸೊ ಅವ್ರು ಆ ಮೂಮೆಂಟ್ ಹೆಂಗಿತ್ತು ಸಂಚಿತ್ ಅವ್ರಿಗೆ? ಅವರು ಯಾವ ಸೀನ್ ಮಾಡ್ತಿದ್ರು, ಏನಾದರೂ ನರ್ವಸ್ ಆಗಿ ಅದ್ರ ಬಗ್ಗೆ ಏನಾದರೂ ಹೇಳೋದು? ದ ಮೋಸ್ಟ್ ಇಂಪಾರ್ಟೆಂಟ್ ಸೀನ್ ಮಾಡ್ತಿದ್ದ. ಹಿ ವಾಸ್ ಡೂಯಿಂಗ್ ಹಿಸ್ ಕ್ಲೈಮ್ಯಾಕ್ಸ್. ಐ ಥಿಂಕ್ ಹಿ ವಾಸ್ ಮೋಸ್ಟ್ ಕಂಫರ್ಟಬಲ್ ದಟ್. ದೀಪಮ್ಮ ಇದ್ದಾರಲ್ಲ, ಅವ್ರು ನೋಡ್ಕೋತಾರೆ, ಒಂದು ಧೈರ್ಯ ಬಂತು ಅವನಿಗೆ. ತುಂಬ ಕಂಫರ್ಟಬಲ್ ಆಗಿ ಇದ್ದ ಅದೇ ಮನೆಯಿಂದ. ಬಟ್ ದೀಪಮ್ಮ ಇದ್ದಾರೆ ಅಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಟೈಟಲ್ ಅಂದ್ರೆ ಹೆಸರಲ್ಲಿ ಕಿಚ್ಚ ಜೂನಿಯರ್ ಅಂತ ಬರೆದಿದ್ದಾರೆ. ಐ ಥಿಂಕ್ ಅದು ಆ ಕಿಚ್ಚ ಜೂನಿಯರ್ ಅಂತ ಹೆಸರಿಗೆ ಇಟ್ಸೆಲ್ಫ್ ಹ್ಯಾಸ್ ತುಂಬ ವೆಯ್ಟ್ ಇದೆ ಆ ಹೆಸರಿಗೆ. ಬಿಕಾಸ್ ಈಗ ಯುವವರಾಗಿರ್ಬೋದು, ಅವರು ಡ್ಯಾನ್ಸ್ ಫೈಟ್ ಮಾಡಿದ್ರೆ ಅಪ್ಪು ಸರಿ ಕಂಪೇರ್ ಮಾಡ್ತಾರೆ. ಪ್ರತಿ ಸಲ ಈ ಥರದ ಕಂಪ್ಯಾರಿಸನ್ಸ್ ಇರುತ್ತೆ. ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಫ್ಯಾನ್ಸ್ ಅಥವಾ ಆಡಿಯನ್ಸ್ ಇರಬೇಕಾದ್ರೆ ಅವರೆಲ್ಲ ಹೇಳ್ತಿರ್ತಾರೆ ಅದೇ ಥರ ಇದೆ ಅಂತ. ಸೊ ಆ ವರ್ಡ್ ಕಿಚ್ಚ ಜೂನಿಯರ್ ಅನ್ನೋದು ನಿಮ್ಗೆ ಅನ್ಸುತ್ತಾ ಅವರು ಆ ಶಾಲೆಯಿಂದ ಹೊರಗಡೆ ಬಂದು ಅವರು ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಯಾವಾಗಾದ್ರೂ ಥಿಂಕ್ ಮಾಡಿದ್ರೆ ಆ ಪಾಯಿಂಟಲ್ಲಿ? ನಾವು ಥಿಂಕ್ ಮಾಡಿದ್ದೀವಿ. ಬಟ್ ಕಿಚ್ಚ ಆಲ್ಸೋ ವಾಸ್ ಅ ಸುದೀಪ್ ಬಿಫೋರ್ ಬಿಕಮಿಂಗ್ ಕಿಚ್ಚ. ಆ ಒಂದು ಜರ್ನಿ, ಒಂದು ಶ್ರಮ, ಇಷ್ಟು ವರ್ಷದ ಎಫರ್ಟ್ಸ್ ಎಲ್ಲ ಇದೆ ಅಲ್ಲ ಫಾರ್ ಹಿಮ್ ಟು ಬಿ ಕಿಚ್ಚ ಆ್ಯಂಡ್ ಟು ಸ್ಟೇ ಕಿಚ್ಚ. ಸೊ ಹಾಗೆ ಸಂಚಿತ್ಗೂ ಒಂದು ಜರ್ನಿ ಇರುತ್ತೆ. ಸೊ ಈ ಟೈಮಿಗೆ ಅವನ್ನ ಕಂಪೇರ್ ಮಾಡಬಾರ್ದು. ಅವನ್ನ ಹೊಸದಾಗಿ ಬರ್ತಾ ಇದ್ದಾನೆ, ಏನೋ ಫ್ರೆಶ್ ಆಗಿ ಬರ್ತಾ ಇದ್ದಾನೆ ಅಂತ ಆ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಆ ಪರ್ಸ್ಪೆಕ್ಟಿವ್ ಅಲ್ಲಿ ಅವನ್ನ ವೆಲ್ಕಮ್ ಮಾಡಬೇಕು ಅಂತ ನಾನು ಅನ್ತೀನಿ. ಆ್ಯಂಡ್ ಫಸ್ಟ್ ಫಿಲ್ಮಲ್ಲೇ ಅದನ್ನ ಪ್ರೂವ್ ಕೂಡ ಮಾಡಿದ್ದಾನೆ. ಅವನ ಶ್ಯಾಡೋವಲ್ಲಿ ಬಂದವನು ಅಲ್ಲ, ಆ ರೀತಿ ಮುಂದೆ ತಗೊಂಡು ಹೋಗೋನು ಅಲ್ಲ, ಅವನದೇ ಆದ ಒಂದು ಛಾಪ ಮಾಡ್ತಾನೆ ಅಂತ ಭರವಸೆ.
ಯಾಕಂದರೆ ಅದು ಬೇರೆ ಲ್ಯಾಂಗ್ವೇಜ್, ನಮ್ಮದು ಕನ್ನಡ ಲ್ಯಾಂಗ್ವೇಜು. 100% ನಮ್ಮ ಕನ್ನಡದವರು, ಕನ್ನಡ ಎಕ್ಸಿಬಿಟರ್ಸ್ ಕನ್ನಡಕ್ಕೆ ಒಳ್ಳೆ ಪ್ರಾಮುಖ್ಯತೆ ಆದ್ಯತೆ ಇದೇ ಇರುತ್ತೆ. ಸೊ ಅದನ್ನು ಹೇಳಿದ್ರೆ ಒಂದಿನ ಮುಂಚೆ ರಿಲೀಸ್ ಆಗ್ತಿದೆಯಲ್ವಾ, ಸೊ ಹಾಗಾಗಿ ನಮ್ಮದೇನು ಬೇಡ, ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ಅನ್ಕೊಂಡಷ್ಟು ಥಿಯೇಟರ್ ಸಿಗ್ತಾ ಇದೆ, ನಮ್ಗೆ ಅದೇ ಸರಿ, ಯಾವುದೇ ಸಮಸ್ಯೆ ಆಗ್ತಿಲ್ಲ ಅದರಿಂದ. ಸೊ ಹಾಗಾಗಿ ನಮ್ಮ ಕನ್ನಡಕ್ಕೆ ವಿಷಯ ಗೊತ್ತು, ಎಷ್ಟೊಂದು ಎಷ್ಟು ಬೇಕಾದಷ್ಟು ಸಿಗ್ತಾರೆ ಖಂಡಿತ. ಖಂಡಿತ ತುಂಬ ಭರವಸೆ ಇರೋದ್ರಿಂದನೇ ಸಿನಿಮಾ ಮಾಡಿರೋದು. ಸೊ ಹಾಗಾಗಿ ದೊಡ್ಡ ಸಿನಿಮಾಗಳು ಮಾಡಿದ್ದೀವಿ, ಇದು ದೊಡ್ಡ ಸಿನಿಮಾ ಆಗುತ್ತೆ. ಸಿನಿಮಾ ಯಾವುದೋ ನಾವು ಮಾಡಿದಾಗ ದೊಡ್ಡದಾಗಲ್ಲ. ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಫೈಡೇ ಗೊತ್ತಾಗುತ್ತೆ ದೊಡ್ಡ ಚಿಕ್ಕದ ಅಂತ. ಯಾಕಂದರೆ ಎಷ್ಟೋ ದೊಡ್ಡ ಸಿನಿಮಾಗಳು ಏನೋ ಹಿಟ್ ಆಗಿರಲ್ಲ, ಅಥವಾ ಎಷ್ಟು ಚಿಕ್ಕ ಸಿನಿಮಾಗಳು ದೊಡ್ಡ ಹಿಟ್ ಆಗಿರಲ್ಲ. ಹೊಸ ತಗೊಳ್ಳಿ, ಅದು ಮೊದಲು ಬರೋ ಮುಂಚೆ ಗೊತ್ತೇ ಇರಲ್ಲ ಯಾವ ಥರ ಸಿನಿಮಾ ಅಂತಲ್ಲ. ಸೊ ಹಾಗಾಗಿ ಬಂದಮೇಲೆ ಎಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಯಿತು, ನಮಗೆಲ್ಲ ಒಂದು ಹೆಮ್ಮೆ ಅಲ್ವಾ ಕನ್ನಡ. ಸೊ ಹಾಗಾಗಿ ಯಾವ ಸಿನಿಮಾನೂ ದೊಡ್ಡ ಚಿಕ್ಕದು ಗೊತ್ತಿರಲ್ಲ. ಸೊ ಫೈಡೇ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ದೊಡ್ಡ ಚಿಕ್ಕದ ಅಂತ. ಸೊ ಎಲ್ಲ ಸಿನಿಮಾಗಳು ಒಂದೇ, ಎಲ್ಲ ಸಿನಿಮಾಗಳು ಒಂದೇ ಶ್ರಮನ ಯೂಸ್ ಮಾಡೋದು ನಾವು. ಸೊ ಹಂಗಾಗಿ ಎಲ್ಲವೂ ಒಂದೇ ನಮಗೆ. ಎಕ್ಸಾಕ್ಟ್ಲಿ ನೀವು ಹೇಳಿರಲ್ಲ ಸರ್. ಯೂಶಲಿ ಏನಂದರೆ ಸಿನಿಮಾ ನೋಡಿದ್ಮೇಲೆ ಯೂಶಲಿ ಸೂಪರ್ ಸ್ಟಾರ್ಸ್ ಅಥವಾ ಒಂದಷ್ಟು ಸಿನಿಮಾ ಮಾಡಿದರೆ ಅವ್ರಿಗೆ ಕೇಳೋ ಪ್ರಶ್ನೆ ಇರುತ್ತೆ, ಅಂದರೆ ಈ ಸಿನಿಮಾ ಆಗಿತ್ತು, ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು. ಬಟ್ ಇದು ಫಸ್ಟ್ ಟೈಮ್ ಬರೋದ್ರಿಂದ ಅವರು ಬಹುಶಃ ಸಿನಿಮಾ ನೋಡಿದ್ಮೇಲೆ ನಿಮ್ಮೊಂದು ಅವ್ರಿಗೊಂದು ಇದು ಅಭಿಪ್ರಾಯ ಬರುತ್ತೆ, ಅವ್ರು ಗೊತ್ತಿರೋದು ಅವ್ರ ಕೆಲಸ ನೋಡಿ ಅವ್ರು ಮಾತಾಡ್ಬೋದು ಅಂತ ನಾವು ಒಟ್ಟಾರೆ ಟೀಮೆಲ್ಲ ಕುತ್ಕೊಂಡು ಡಿಸೈಡ್ ಮಾಡಿ ಈ ಥರ ಮಾಡೋದು. ಆಮೇಲೆ ನೀವು ಹೇಳಿದ್ರೆ ಇವೆಂಟು ಮಾಡಬೇಕು ಅಂತ ಏನಿಲ್ಲ, ಬಟ್ ಅವರೇ ಇಡೀ ಕರ್ನಾಟಕ ಹೋಗಿರಲ್ಲ, ಎಲ್ಲ ಅವರೇ ಎಲ್ಲ ಮನೆ ಹತ್ರ ಹೋಗಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಪ್ರಕಾರ ಅದೊಂದು ಒಳ್ಳೆ ಸ್ಟ್ರಾಟಜಿ ಅಂತ ಅನಿಸ್ತದೆ. ನೋಡೋಣ. ಕೊನೆಯಲ್ಲಿ ಎಲ್ಲರೂ ಯಾರ್ಯಾರು ಯಾವ ಚಾನಲ್ ಅಂತ ನಮ್ಗೆ ಗೊತ್ತಿಲ್ಲ. ನನಗೆ ಯಾವುದು ಬೇರೆ ಯಾವ ರೀಸನ್ ನೀವು ಕನ್ನಡ ಸಿನಿಮಾ ಎಲ್ಲ ಮಾಡಿದ್ರೆ ಅದಕ್ಕೆ ಮುಖ ಪರಿಚಯ ಚಾನಲ್ ಜೊತೆ ಇದೆಯಾ ಅದಕ್ಕೂ ಹೆಚ್ಚಿನ ಟೆಕ್ನಿಷಿಯನ್ಸ್ ಕನ್ನಡ ಆಡಿಯನ್ಸ್ ಇದ್ದಾರೆ, ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋ ಮನರಂಜನೆ. ನೀವು ಅವಾಗ ಹೇಳ್ತೀವಿ ನಾವು ಯಾಕೆ ಡ್ಯೂರೇಷನ್ ಕಡಿಮೆ ಮಾಡ್ತಿದ್ದೀವಿ ಅಂದರೆ ಆ ಟೈಮು ನನಗೆ ತುಂಬ ಇಂಪಾರ್ಟೆಂಟು. ಟೈಮಲ್ಲಿ ನಾನು ಮನರಂಜನೆ ತಗೊಂಡು ಹೋಗ್ತೀನಿ, ಒಂದು ಒಳ್ಳೆ ವಿಷಯ ತಗೊಂಡು ಹೋಗ್ತೀನಿ ಅಂತ ಜನ ನೋಡ್ತಾರೆ. ಇತ್ತೀಚೆಗೆ ಸೋ ಆಗಿರ್ಬೋದು, ಅದಾದ ಒಂದಷ್ಟು ಸಿನಿಮಾಗಳು, ಮತ್ತು ಇತ್ತೀಚೆಗೆ ಬಂದ ಲೋ ನವೀನ್ ಆಗಿರ್ಬೋದು. ಕಂಟೆಂಟನ್ನು ಹೋಗ್ತಾ ಇದ್ದಾರೆ, ಯಾವ ಹೀರೋನ ಹೋಗ್ತಾ ಇದ್ದಾರೆ. ಕಂಟೆಂಟೇ ಹೀರೋ, ಕಥೆನೇ ಹೀರೋ ಆಗಿದ್ರೆ ಮಾತ್ರ ನಾವು ನೋಡ್ತೀವಿ. ಆಡಿಯನ್ಸ್ ಹೇಳ್ತಾರೆ, ಸಿನಿ ಪ್ರೇಮಿಗಳು ಹೇಳ್ತಿದ್ದು ನಿಮ್ಮ ಸಿನಿಮಾ ಈ ಕಂಟೆಂಟನ್ನು ಇಟ್ಕೊಂಡು ಏನು ಹೇಳೋಕೆ ಹೊಟ್ಟಿದೆ, ಜನ ಯಾಕೆ ಬಂದು ನೋಡಬೇಕು? ನೀವು ಕಂಟೆಂಟ್ ಇದ್ದಾಗ ಯಾವುದೇ ಸಿನಿಮಾ ಇವತ್ತವರೆಗೂ ತೊಗೊಂಡ್ಬಿಟ್ರೆ ನಮ್ಮದು ಒಂದೇ ಕನ್ನಡ ಅಂತಲ್ಲ, ಯಾವುದೇ ಭಾಷೆ ನೋಡಿದ್ರೆ. ಇತ್ತೀಚೆಗೆ ಅದೊಂದು ಲಾಸ್ಟ್ ಅಂತ ಒಂದು ತಮಿಳ್ ಸಿನಿಮಾ ಬಂದಿದೆ. ಅದು ಸಿನಿಮಾ ಬರೋಕ್ಕೆ ಮುಂಚೆ ಯಾರೂ ಗೊತ್ತಿಲ್ಲ, ತುಂಬ ದೊಡ್ಡದಾಗಿದೆ. ಒಬ್ಸೆಷನ್ ಅಂತ ಒಂದು ಇಂಗ್ಲೀಷ್ ಪಿಕ್ಚರ್ 7 ಕೋಟಿ ಮಾಡಿರೋ ಸಿನಿಮಾ 1000 ಕೋಟಿ ಮಾಡಿದೆ. ಸೊ ಈ ಸಿನಿಮಾ ಮ್ಯಾಂಗೋ ಪಚ್ಚ ಅಂತ ಅಂದಾಗ ಒಂದು ಇಂಡಸ್ಟ್ರಿಗೆ ಒಂದು ವೆರಿ ಟ್ರಸ್ಟಬಲ್ ಹೀರೋ ಒಂದು ಸಿಗುತ್ತೆ, ಒಂದು ಮೇಜರ್ ಪಾಯಿಂಟ್. ಕಮರ್ಷಿಯಲಿ ಒಂದು ಕಂಟೆಂಟ್ನ ಕತೆ ಹೇಗೆ ಹೇಳ್ಬೋದು ವಿತ್ ನಮ್ಮ ನೇಟಿವಿಟಿ, ನಮ್ಮ ಸೊಗಡೆ, ನಮ್ಮ ಮೈಸೂರು ಸುತ್ತ ಮೈಸೂರೇ ಕ್ಯಾರೆಕ್ಟರ್ ಆಗಿ ಒಂದು ಫ್ಯಾಮಿಲಿ ಡ್ರಾಮಾನ ಇನ್ಕ್ಲೂಡಿಂಗ್ ಆ ಒಂದು ಗಾಂಜಾ ಬ್ಯಾಕ್ಡ್ರಾಪಲ್ಲಿ ನಿಮ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಮರ್ಷಿಯಲ್ ಆಗಿ ಹೇಳ್ಬೋದು ಅನ್ನೋದು ನಮಗೆ ಯು ಆರ್ ಎಂಟರ್ಟೈನ್. 1 hour 35 minutes ನಿಮಗೆ ವಿಜುವಲಿ ಮ್ಯೂಸಿಕಲಿ ಎರಡೂ ಬ್ಲೆಂಡ್ ಆಗಿ ನೀಟಾಗಿ ಎಂಟರ್ಟೈನ್ ಆಗಿ. ಕನ್ನಡ ಸಿನಿಮಾ ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ಕೆಲವು ಸರ್ಪ್ರೈಸ್ಗಳಿದೆ ಸಿನಿಮಾದಲ್ಲಿ. ಅದು ನಿಮ್ಗೆ ಒಂದು ಸ್ಮೈಲ್ಸ್ ಇದೆ ಆ ಸಿನಿಮಾ ನೋಡ್ತಿರೋ ಕೆಲವು ವೇರಿಯಸ್ ಪಾಯಿಂಟ್ಸಲ್ಲಿ ಇದು ಹಳೇದು ಯಾವುದೋ ಒಂದು ಸಿನಿಮಾ ನೆನಪಿಸುತ್ತೆ, ಅಂದರೆ ಅದನ್ನು ಯೂಸ್ ಮಾಡಿ ನೆನಪಿಸುತ್ತೆ, ಎಷ್ಟು ಚೆನ್ನಾಗಿ ಅದನ್ನು ಇಂಟಿಗ್ರೇಟ್ ಮಾಡೋರಲ್ವಾ ಅಂತ ಅನ್ನೋದು ಒಂದು ಪಾಯಿಂಟ್ ತುಂಬ ಅನಿಸುತ್ತೆ. ಆ್ಯಂಡ್ ಫೈನಲಿ ನೀವು ಥಿಯೇಟ್ರಿಂದ ಆಚೆ ಮಾಡೋದು ಒಂದು ತುಂಬ ಸ್ಯಾಟಿಸ್ಫೈಡ್ ಫೀಲಿಂಗ್ ಇರುತ್ತೆ ಅನ್ನೋದು ನಮ್ಮ ಕಾನ್ಫಿಡೆನ್ಸ್ ಇದೆ. ಫಸ್ಟ್ ರೋ ಅವರೆಲ್ಲ ಸೆಕೆಂಡ್ ರೋ ಒಂದಿನ ಮಾಡೋಷ್ಟಲ್ಲೇ ನನಗೆ ಬೆವರನ್ನ ಹಿಡಿದಾಯಿತು. ಸುಮ್ಮನೆ ನಾನು ತುಂಬ ಆಸೆ ಪಟ್ಟು ಮಾಡೋಣ ಅಂತ ಹೋಗಿದ್ದ ಸೆಟ್ಗೆ ಹೋಗಿ ಆ ಒಂದು ಶಾರ್ಟ್ ಅವ್ರು ತೆಗೆಯೋಷ್ಟು ನನಗೆ ಇದು ಯಾಕಾದ್ರೂ ಒಂದು ಸುಮ್ಮನೆ ಮಾಡಿ ನಿಂತ್ಕೊಂಡಿದ್ದೆ. ಬಟ್ ಇಲ್ಲ, ನಾನು ಒನ್ ಆ್ಯಂಡ್ ಲಾಸ್ಟ್ ಫಿಲ್ಮ್ ಆ್ಯಕ್ಟಿಂಗ್. ನಾನು ನೀವೇನಾದ್ರು ಆ್ಯಕ್ಟ್ ಮಾಡಿದ್ರೆ ಅಂದರೆ ಆ ಪ್ರೊಡಕ್ಷನಲ್ಲಿ ಅವ್ರು ಪ್ರೊಡ್ಯೂಸಿಂಗ್ ಮಾಡಿದ್ರೆ ನೀವೂ ಆ್ಯಕ್ಟ್ ಮಾಡಿದ್ರಿ, ನೀವೇನಾದ್ರು ಚಾನ್ಸ್ ಕೊಡ್ತೀರಾ?
ನೀವೇ ಒಂದು ಆಡಿಷನ್ ಮಾಡಬೇಡಿ ಇಲ್ಲ ಪರ್ದೆ ಮುಂದೆ ಎಲ್ಲ ಬರೋದು ಅಷ್ಟು ಧೈರ್ಯ ಅಷ್ಟು ಟ್ಯಾಲೆಂಟ್ ಎಲ್ಲ ಏನಿಲ್ಲ. ಇದು ನಮಗೆ ಭಾಳ ಸುಲಭ ಅನ್ಸುತ್ತೆ ನೋಡೋದು, ಬಟ್ ಭಾಳ ಟಫ್ ಇದೆ ಅದು. ತುಂಬಾನೇ ನನಗೆ ಒಂದು ಮೈಕ್ ಕೊಟ್ಟರೆ ನಾನೀಗ ನಡೀತಾ ಇರ್ತೀನಿ ಮಾತಾಡೋಕ್ಕೆ. ನಾವು ಕ್ಯಾಮ್ರಾ ಮುಂದೆ ಎಲ್ಲ ಹೋಗೋದು ಭಾಳ ಕಷ್ಟ ಇದೆ. ಅದಕ್ಕೆ ಅಂತ ಒಂದು ಟ್ಯಾಲೆಂಟ್ ಇರಬೇಕು ಅದಕ್ಕೆ. ಆಮೇಲೆ ಇಂಟ್ರೆಸ್ಟು ಇಲ್ಲ. ಬಿಹೈಂಡ್ ಕ್ಯಾಮ್ರಾ ಡೈರೆಕ್ಷನ್ ಏನಾದರೂ ಇಂಟ್ರೆಸ್ಟ್ ಇದೆ ಮ್ಯಾಮ್ ನಿಮಗೆ? ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಈಗ ನೋಡಿ ಪ್ರೊಡಕ್ಷನ್ ಏನೋ ಕಲಿತಾ ಇದ್ದೀನಿ. ಪ್ರೊಡಕ್ಷನ್ ಎಷ್ಟು ಹೋಗಿದೆ ಏನು ಅಂದರೆ ನಾನು ನೀಟಾಗಿ ಫುಲ್ಲಾಗಿ ಕಲಿತ ಮೇಲೆ ಆ ಜರ್ನಿಯಲ್ಲಿ ಏನಾರ ಡೈರೆಕ್ಷನ್ ಮಾಡ್ಬೋದು ಅಂದರೆ ಅದನ್ನು ಎಲ್ಲ ಕಲಿಬೇಕಲ್ಲ. ಸಿ ಡೈರೆಕ್ಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್ ಆನ್ ದ ಟೀಮ್. ಯಾಕಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅವರಿಗೆ ಅದರದ್ದೇ ಆದ ನಾಲೆಜ್ ಇರಬೇಕು. ಮ್ಯೂಸಿಕ್ ಆಗಲಿ, ಎಡಿಟಿಂಗ್ ಆಗಲಿ, ಕ್ಯಾಮರಾ ಆಗಲಿ, ಕಲರ್ ಕಾಸ್ಟ್ಯೂಮ್ಸ್ ಪ್ರತಿಯೊಂದು ಗೊತ್ತಿರಬೇಕಲ್ಲ. ಪ್ಲಸ್ ಪ್ಲಾನಿಂಗ್ ಇರಬೇಕಲ್ಲ ಅವ್ರಿಗೆ. ಇಷ್ಟು ದಿನದಲ್ಲಿ ಇಷ್ಟು ಸೀನ್ ತೆಗಿಬೇಕು, ಈ ಲೊಕೇಶನಲ್ಲಿ ಇಷ್ಟಿಷ್ಟೆಲ್ಲ ಶಾರ್ಟ್ಸ್ ತೆಗಿಬೇಕು, ಅದೆಲ್ಲ ಇಟ್ಸ್ ಫ್ಯಾಂಟಾಸ್ಟಿಕ್ ಜಾಬ್. ಅದಕ್ಕೆಲ್ಲ ಮೈ ಗುಡ್ನೆಸ್, ಐ ಡೋಂಟ್ ಕಮ್ ಎನಿವೇರ್ ಕ್ಲೋಸ್. ಥ್ಯಾಂಕ್ ಯು. ಸಂಚಿತ್ ಅವರಿಗೆ ರೆಮ್ಯುನರೇಷನ್ ಫಿಕ್ಸ್ ಮಾಡಿದ್ದೀವಿ. ನಮ್ಮ ಮನೆ ಮಕ್ಕಳೆಲ್ಲ ಬಹಳ ಚುರುಕಪ್ಪ, ಈಗ ಏನು ಮಾಡಲ್ಲ. ಸಿನಿಮಾಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತೀವಿ. ಅದ್ರ so much love, affection, hugs, kisses, everything goes with that. So ಅದೇ ಜಾಸ್ತಿ ರೆಮ್ಯುನರೇಷನ್. ಬಾಹುಬಲಿ ಸಿನಿಮಾಗೆ ರಾಮ ಮೇಡಮ್ ಕಂಪ್ಲೀಟ್ ಕಾಸ್ಟ್ಯೂಮ್ ಡಿಸೈನ್ ಇಲ್ಲ ಪ್ರೊಡಕ್ಷನ್ ಬಗ್ಗೆ ಎಲ್ಲ ನೋಡ್ಬೋದು. ಅಶ್ವಿನಿ ಮೇಡಮ್ ಇವಾಗ ನೋಡ್ಕೊಳ್ತಾ ಇದ್ದಾರೆ. ಕಾಂತಾರ ಸಿನಿಮಾದ ಹಿಂದೆ ಶಕ್ತಿ ಆಗಿರ್ತಾರೆ, ಟಿ ಮೇಡಮ್ ಇದ್ದಾರೆ. ಮಾರ್ಕ್ ಸಿನಿಮಾದ ಹಿಂದೆ ನೀವಿದ್ದೀರಿ. ಸೊ ಈಗ ಪಚಾಸ್ ಅಂದರೆ ಇಲ್ಲಿವರೆಗೂ ಯಾಕೆ ಟೈಮ್ ತೊಗೊಂಡ್ರಿ ಸಿನಿಮಾದ ಹಿಂದೆ ನಿಂತ್ಕೊಳ್ತೀವಿ ಪ್ರೊಡಕ್ಷನ್? ನನಗೆ ಫಸ್ಟ್ ಆಫ್ ಆಲ್ ಫಿಲ್ಮ್ ಇಂಡಸ್ಟ್ರಿ ಇಂಟ್ರೆಸ್ಟ್ ಇರಲಿಲ್ಲ. ಐ ವಾಸ್ ಅ ಬ್ಯಾಂಕರ್, ಸೊ ದಟ್ ವಾಸ್ ಮೈ ಇಂಟ್ರೆಸ್ಟ್. ಸುದೀಪ್ ಅವರು ಭಾಳ ಬ್ಯುಸಿಯಾಗಿರ್ತಾರೆ ಅಂತ ಅದಕ್ಕೋಸ್ಕರ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ನನಗೊಂದು ಬ್ರೇಕ್ ಬೇಕಿತ್ತು ಫ್ರಮ್ ವರ್ಕ್. ಸೊ ಐ ಡೊಮೆಸ್ಟಿಕೇಟೆಡ್ ಮೈ ಸೆಲ್ಫ್. ಐ ಲೈಕ್ ಟು ಬಿ ಹೋಮ್ ವಿತ್ ಅಫ್ಕೋರ್ಸ್ ರೇಸಿಂಗ್ ಸಾನ್ವಿ ವಾಸ್ ಮೈ ಬಿಗ್ಗೆಸ್ಟ್ ಪ್ರಯಾರಿಟಿ. ನಾವು ಸಾನ್ವಿಸ್ ಗ್ರೋನ್ ಅಪ್, ಶೀ ಈಸ್ ಒನ್ ಆಫ್ ಅವರ್ ಓನ್. ಅವಳಿಗೆ ಶೀ ಈಸ್ ಇಂಡಿಪೆಂಡೆಂಟ್. ಹಾಗಾಗಿ ಈಗ ಟೈಮು ಇದೆ, ನನಗೆ ಹೆಚ್ಚು ಗಮನನೂ ಸರಿಸ್ಬೋದು. ಐ ಕ್ಯಾನ್ ಪುಟ್ ಇನ್ ಅ ಲಾಟ್ ಮೋರ್ ಟೈಮ್ into whatever I want to do. ಬಟ್ ಈ ಲಾಸ್ಟ್ 20-25 ವರ್ಷದಲ್ಲಿ ನಾನು ಬೇರೆ ಯಾವುದು ಟಚ್ ಇಲ್ಲ, ಬರೀ ಫಿಲ್ಮ್ಸೇ ನಮ್ಮ ಸುತ್ತ ಇರೋದ್ರಿಂದ ಅದರಲ್ಲಿ ಏನಾದರೂ ಮಾಡ್ಬೋದು ಏನು ಅಂತ ನಾನು ಐ ಕೇಮ್ ಇನ್ ಟು ಪ್ರೊಡಕ್ಷನ್. ಚಿಕ್ಕದಾಗಿ ಐ ವಾಂಟ್ ಟು ಡೂ ಸಮಥಿಂಗ್ ಆನ್ ಮೈ ಓನ್. ಸೊ ಸ್ಟಾರ್ಸ್ ಅಭಿರುಚಿಯಲ್ಲಿ ಕುಕ್ಕರಿ ಶೋ ಮಾಡಿದೆ. ಕುಕ್ಕಿಂಗ್ ಅಂತೂ 3 ಕಾಸು ಇರ್ತಾರಲ್ಲ, ಆದರೆ ಒಂದು ಕುಕ್ಕರಿ ಶೋ ಅದನ್ನು ಮಾಡೋಣ ಅಂತ ಶೋ ನಡೆಸಿದೆ. 108 ಎಪಿಸೋಡ್ಸ್ ಏನೋ ಆಯಿತು. ಖುಷಿ ಆಯಿತು. ಹಾಗಾಗಿ ನನ್ನ ನೆಕ್ಸ್ಟ್ ಕನಸು ಏನಿರ್ತಿತ್ತು ಅಂದರೆ ಹೊಸ ಟ್ಯಾಲೆಂಟ್ಸ್. ಯಾಕಂದರೆ ಮನೇಲೆ ಎಷ್ಟು ಮಕ್ಕಳು ಬೆಳೀತಾ ಇದ್ದಾರೆ, ಅದನ್ನೆಲ್ಲ ನೋಡಿ ಹೊರಗಡೆ ಎಷ್ಟು ಜನ. ಆ್ಯಂಡ್ ಸೋಷಿಯಲ್ ಮೀಡಿಯಾದು ಅಡ್ವೆಂಟ್ ಆ ಟೈಮಲ್ಲಿ ಆಯ್ತಲ್ಲ, ಸಚ್ ಅ ಬಿಗ್ ಬೂಮ್ ಆಫ್ ಸೋಷಿಯಲ್ ಮೀಡಿಯಾ. ಏನು ಪ್ರತಿದಿನ ಯು ಕ್ಯಾನ್ ಸಿ ಸಚ್ ಸ್ಮಾಲ್ ಚಿಲ್ಡ್ರನ್ ಹ್ಯಾವ್ ಸಚ್ ಟ್ಯಾಲೆಂಟ್ಸ್, ಮೈ ಗಾಡ್. ಆ್ಯಂಡ್ ನಮ್ಮ ಶೋಸಲ್ಲೆಲ್ಲ ನೋಡ್ತಾ ಇರ್ತೀವಿ. ಸೊ ನನಗೂ ಅನಿಸ್ತು ಹೊಸಬ್ರಿಗೆ ಒಂದು ದಾರಿ, ಒಂದು ಅವಕಾಶ ಮಾಡಿಕೊಡೋಕ್ಕೆ ನನ್ನದು ಒಂದು ಪ್ಲ್ಯಾಟ್ಫಾರ್ಮ್ ಇರಲಿ ಅಂತ. ಹಾಗಾಗಿ ಸುಪ್ರಿಯಾನಿ ಸ್ಟುಡಿಯೋನ ಸೃಷ್ಟಿ ಮಾಡಿ. ಸರ್ ಬಗ್ಗೆ ಏನಾದರೂ ನೆಗೆಟಿವ್ ಕಾಮೆಂಟ್ಸ್ ಅಥವಾ ಟ್ರೋಲ್ಸ್ ಬಂದಾಗ ಸರ್ ಯಾವತ್ತಾದ್ರೂ ಅಪ್ಸೆಟ್ ಆಗಿದೆಯಾ? ನೀವು ಅವ್ರ ಪರವಾಗಿ ನಿಂತ್ಕೊಂಡು ಈ ಟ್ರೋಲ್ಸ್ನೆಲ್ಲ ಹೇಗೆ ತಗೋತಾರೆ ಸರ್? ನೀವು ಹೇಗೆ ಮೋಟಿವೇಟ್ ಮಾಡ್ತೀರಿ? ಇನಿಷಿಯಲಿ ಆಗ್ತಿತ್ತು, ಯಾಕಂದರೆ ಅದೆಲ್ಲ ಆವಾಗ ತುಂಬ ಹೊಸದು ನಮಗೆ. ಎಲ್ಲರೂ ನಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಖುಷಿಯಲ್ಲಿದ್ದಾಗ ಈ ಥರ ಏನೋ ಒಂದು ನೆಗೆಟಿವ್ ಬಂದಾಗ ಅಫ್ಕೋರ್ಸ್ ಮನಸ್ಸಿಗೆ ಹರ್ಟ್ ಆಗುತ್ತೆ. ಬಟ್ ಅದೇ ಒಂದು ಹ್ಯಾಬಿಟ್ ಥರ ಆಗ್ಬಿಟ್ಟಿದೆ ಈಗ ಜನಕ್ಕೆ. ಅಲ್ಲ, ಏನಾದರೂ ಎಲ್ಲಾದರೂ ನಡೆದ್ರು ದೇರ್ ಹ್ಯಾಸ್ ಟು ಬಿ ಸಮ್ ನೆಗೆಟಿವ್ ಕಮೆಂಟ್. ಸೊ ವಿ ಡೋಂಟ್ ನಾವು ಹೆಚ್ಚು ಈಗ ನಾವು ಅದ್ರ ಕಡೆ ಗಮನ ಸರಿಸಲ್ಲ. ವಿ ಡೋಂಟ್ ಗಿವ್ ಇಟ್ ಎನಿ ಫೋಕಸ್. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಒಂದು 20 ಜನ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡೋದು, ಬಟ್ ಇನ್ನೂ 200 ಜನ ಎಷ್ಟು ಒಳ್ಳೇದು ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ನಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ, ಅದ್ರ ಕಡೆ ನಾವು ಗಮನ ಇಟ್ಕೊಳ್ಳೋಣ. ಬೆಟರ್ ಟು ಇಗ್ನೋರ್ ಆಲ್ ದಿಸ್.
ಸುದೀಪ್ ನಮ್ಮ ಸರ್ ಟೀಮಿಂದ ಬಂದೇ ಇಲ್ಲ, ನಿಮ್ಮ ಹತ್ರನೇ ಬಂದಿತ್ತು. ಎಷ್ಟೋ ಕಮೆಂಟ್ಸಲ್ಲಿ ಅವ್ರಿಗೆ ತುಂಬ ಸಿಮಿಲಾರಿಟೀಸ್ ಕಂಡು ಬಂತಲ್ಲ, ಸುದೀಪ್ ಅವ್ರಿಗೂ ಇವ್ರಿಗೂ. ಕಿಚ್ಚ ಜೂನಿಯರ್ ಅಂತ ಹಾಗೆ ಬಂದಿದ್ದು. ನಾವು ಯಾರು ಬಟ್ ಅದು ಸುದೀಪ್ ಸರ್ ಏನಂದಿದ್ರು, ಈ ಥರ ಒಂದ್ಸಲ ನೇಮ್ ಈ ಥರ ಇಡ್ತಿದ್ದೀವಿ ಅಂದಾಗ ಅವ್ರ ರಿಯಾಕ್ಷನ್ ಏನಿತ್ತು? ಕಿಚ್ಚ ಕಿಚ್ಚ ಜೂನಿಯರ್ ಅವ್ರ ಮಗ ಅಂತ. ಸೊ ವಾಸ್ ಹ್ಯಾಪಿ. ಬಟ್ ನನಗೆ ಇದು ನನಗಿಂತ ಮುಂಚೆ ನಾವು ಬಂದಾಗ ಮುಂಚೆ ಐ ಥಿಂಕ್ ಅವರು ಆ ಜಿಮ್ಮಿದು ಒಂದು ಫಿಲ್ಮ್ಸ್ ಮಾಡಿದ್ರು, ಅವಾಗ ಬಂದಿದೆ. ಕಾರ್ತಿಕ್ ಸರ್, ಸಿನಿಮಾ ನೋಡಬೇಕಾದ್ರೆ ಕೆಲವರು ಸಂಭ್ರಮಕ್ಕೂ ಖುಷಿಗೋ ಕೆಲವರು ರೆಕಾರ್ಡ್ ಬರೆದ್ಬಿಡ್ತಾರೆ. ಇನ್ನೊಂದು ಕಡೆ ಅವರ ಈ ಪೈರಸಿ ಮಾಡೋ ವೈರಸ್ಗಳೊಂದು ಕಾಟ. ಈ ಥರ ರೆಕಾರ್ಡ್ ಮಾಡಿಬಿಡೋದು ಪೈರಸಿ ಮಾಡೋರಿಗೆ ಏನಾರು ಹೇಳೋದಿದ್ರೆ ಯಾವ ಥರ ಇದೆ? ಯಾಕಂದರೆ ಸಿನಿಮಾ ಡ್ಯೂರೇಷನ್ ಬೇರೆ ಕಡಿಮೆ ಇದೆ. ಆ್ಯಕ್ಚುಲಿ ಫಿಲ್ಮಲ್ಲಿ ಹೀರೋದು ಕೆಲಸ. ಬಟ್ ಹಂಗಲ್ಲ, ಪೈರಸಿ ಮಾಡೋದು ಆಬ್ವಿಯಸ್ಲಿ ಈಗ ಅದನ್ನು ಈಗ ಮತ್ತೆ ಹೇಗೆ ಅವಾಯ್ಡ್ ಮಾಡ್ತೀರಾ ಅನ್ನೋದು ಒಂದು ಕಡೆ ನಿಲ್ಲಿಸಿದ್ರೆ ಇನ್ನೊಂದು ಕಡೆ ಹೋಗುತ್ತೆ. ಬಟ್ ಐ ಥಿಂಕ್ ಮೋಸ್ಟ್ ಆಫ್ ದಿ ಪೀಪಲ್ ಆಫ್ ಸ್ಟಾಪ್. ಈಗ ನೀವು ಪೈರೇಟೆಡ್ ಕಾಪಿ ನೋಡೋವಾಗ ನೀವು ಫ್ರೀಯಾಗಿ ಬಂದು ಹೇಳ್ಬಿಟ್ಟು ತೋರಿಸೋ ಪಿಕ್ಚರ್ ಮಾಡ್ತಾರೆ. ನಾಟ್ ಬಿಕಾಸ್ ದಟ್ ಐ ಡೋಂಟ್ ವ್ಯಾಲ್ಯೂ ಸಿನಿಮಾ. ಅವ್ರು ಪ್ರಾಬ್ಲಿ ಆ ಟೈಮು ಅವ್ರು ಬಂದು ಸಿಗೋ ಲಿಮಿಟೇಷನ್, ಅವ್ರಿಗಿರೋ ಲೈಫಲ್ಲಿ ಲಿಮಿಟೇಷನ್ಸ್ ಮತ್ತು ಇದರಿಂದ ಅವ್ರು ಅದನ್ನು ನೋಡ್ತಾರೆ. ಆ್ಯಂಡ್ ಐ ಥಿಂಕ್ ಮೋಸ್ಟ್ ಆಫ್ ದಮ್ ಈಗ OTT ಬಂದಾಗ OTT ನೋಡ್ತಾರೆ, ಥಿಯೇಟ್ರ್ ಬಂದಾಗ ಸಿನಿಮಾ ಚೆನ್ನಾಗಿದೆ, ಯಾವ ಪೈರೇಟ್ಸ್ ಇಷ್ಟೇ ಎಂಥದೇ ಸಿನಿಮಾಗೆ ಏನಾದರೂ ಕಾಪಿ ಸಿಗುತ್ತೆ. ಬಟ್ ಸಿನಿಮಾಗಳು ಚೆನ್ನಾಗಿ ಹೋಗಿದೆ. ಆ್ಯಂಡ್ ಪೈರೇಟ್ ಆಬ್ವಿಯಸ್ಲಿ ತಪ್ಪಲ್ವ. ಈಗ ನಿಮ್ಮ ತಪ್ಪನೆ ಅಂತಲೇ ಉಂಟು. ಆ್ಯಂಡ್ ಸಂಭ್ರಮಾಚರಣೆ ಅದು ಬೇರೆ, ಅದು ನಮ್ಮ ಖುಷಿ. ಅದನ್ನು ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಸಿನಿಮಾದಲ್ಲಿ ನೋಡಿ ಅವರು ಎಂಜಾಯ್ ಮಾಡಿದಾಗ ನಮಗೂ ನೋಡಿ ಖುಷಿ ಆಗುತ್ತೆ. ಬಟ್ ಇಫ್ ಫೋಕಸ್ ಇಸ್ ಆನ್ ಸೆಲೆಬ್ರೇಷನ್ ದ್ಯಾನ್ ವಾಟ್ ಇಸ್ ದ ಸೀನ್, ಐ ಥಿಂಕ್ ಇಟ್ಸ್ ಓಕೆ. ಬಟ್ ಸ್ಟಿಲ್ ಇವತ್ತು ನಾವು ಆ್ಯಂಟಿ ಪೈರಸಿನ ಎಲ್ಲ ಸಿನಿಮಾಗಳು ಕೂಡ ಟೈಟ್ ಅಪ್ ಆಗಿರುತ್ತೆ. ಅದಕ್ಕೆ ಒಂದು ಚೂರು ಫಿಲ್ಮ್ಸ್ ಬಂದು ಆದಷ್ಟು ತೆಗಿತೀವಿ. ಆ್ಯಂಡ್ ಆ್ಯಸ್ ಎ ರೆಸ್ಪಾನ್ಸಿಬಲ್ ನೀವೆಲ್ಲ ನಮ್ಮ ಫ್ರಂಟ್ ಎಂಡ್ ಆಗಿರೋದ್ರಿಂದ ನೀವುಗಳು ನಿಮ್ಗೆ ಯಾವುದಾದ್ರೂ ಇದ್ದರೆ ನಾವು ಆಬ್ವಿಯಸ್ಲಿ ನೆಕ್ಸ್ಟ್ 2 ಡೇಸಲ್ಲಿ ಒಂದು ಇಮೇಲ್ ಐ ಡಿ ಮತ್ತು ವಾಟ್ಸಪ್ನಲ್ಲಿ ಆ ಲಿಂಕ್ಸ್ ಕಳಿಸಿ ಅದನ್ನು ಸ್ಟ್ರೈಕ್ ಔಟ್ ಮಾಡೋಣ ಅಂತ. ಥ್ಯಾಂಕ್ ಯು ಸರ್. ಫೈನಲ್ ಆಗಿ ಸಂಚಿತನ ಏನು ಮಾತಾಡ್ತಲ್ಲ, ಕಲಾವಿದರಾಗಿ ತೆರೆ ಮೇಲೆ ಎಲ್ಲರ ಸಹಾಯದಿಂದ ಗೆದ್ದಿರ್ತಾರೆ. ಬಟ್ ಹೀರೋ ಅವರು ಸ್ವಂತವಾಗಿ ಏನು ಮಾತಾಡ್ತಾರೆ, ಅಭಿಮಾನಿಗಳು ಏನು ಕೋರ್ಕೋತಾರೆ ಅನ್ನೋದು ಒಂದು ಕಡೆ ಆದರೆ, ಹೀರೋಯಿನ್ ಕೂಡ ಇದ್ದಾರೆ, ಅವ್ರು ಏನು ಮಾಡಿದ್ದಾರೆ ಸಿನಿಮಾದಲ್ಲಿ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಇನ್ನೊಂದಿಷ್ಟು ನಟಿಯರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಅವರೆಲ್ಲ ಏನು ಮಾಡಿದ್ದಾರೆ ಅನ್ನೋದನ್ನ ನಾವು ಕೇಳಬೇಕು, ಜನರು ಕೇಳೋಕ್ಕೆ ಇಷ್ಟಪಡ್ತಾ ಇರ್ತಾರೆ. ಅದನ್ನು ನೀವು ಅವ್ರನ್ನ ಯಾರನ್ನೂ ತೆರೆ ಮೇಲೆ ತರೋಕ್ಕೆ ಇಷ್ಟಪಟ್ಟಿಲ್ಲ, ದೊಡ್ಡ ತೆರೆ ಮೇಲೇ ತರಬೇಕು ಅಂತ ಆಸೆ ಪಡ್ತಾರೆ. ಅವ್ರನ್ನ ಯಾವಾಗ ಜನ ರಿಲೀಸ್ ಆದ್ಮೇಲೆ ಅವರೆಲ್ಲರೂ ನಮಗೆ ಸಿಗ್ತಾರೆ. ಯಾವ ಚಾನಲ್ ಸರ್? ಯಾವ್ದೋ ಸ್ಟುಡಿಯೋಸ್ ಅದು ನೋಡಿರ್ತೀನಿ. ಅದಕ್ಕೆ ನಿಮಗೆ ಹೆಸರುಗಳು ಬಂದಿರೋದು ಮುಖ ಪರಿಚಯ ಅಲ್ವಲ್ಲ, ಅದಕ್ಕೆ. ನೀವು ಸರ್ ಸಿನಿ ಸ್ಟೋರ್ ನಾ ಏನು ಮಾಡೋಣ ಸುಮ್ಮನೆ ಇದು ಕನ್ನಡಕ್ಕೆ ಅಂತಾನೆ ನಾವು ಮಾಡಿರೋದು. ನಾವು ಯೋಚನೆ ಮಾಡಿಲ್ಲ ಇನ್ನೊಂದು ಬೇರೆ ಭಾಷೆ. ನೋಡೋಣ, ಫಸ್ಟ್ ರಿಲೀಸ್ ಆಗಿ ಚೆನ್ನಾಗಾಗಿ ಕರೆ ಬರ್ಬೋದು.